ಆತ್ಮೀಯ ಕೇಳುಗರೆ ನಮಸ್ಕಾರ, ಅಭಿನಂದನೆಗಳು. ಇವತ್ತ ರಾಷ್ಟ್ರೀಯ ಪ್ರಸಾರ ದಿನವನ್ನು ಆಚರಿಸ್ತಾ ಇದ್ದೀವಿ. 1927 ಜುಲೈ 23ರಂದು ನಮ್ಮ ರೇಡಿಯೋ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತ ಆಯಿತು. ನಂತರ 1936ರೊಳಗೆ ಆಲ್ ಇಂಡಿಯಾ ರೇಡಿಯೋ ಅಂತ ಬದಲಾಯಿತು. ರವೀಂದ್ರರ ಒಂದು ಪದ್ಯದ ಒಂದು ವಾಕ್ಯ ಆಕಾಶವಾಣಿ ಅಂತಿದ್ದದ್ದು 1956ರೊಳಗೆ ಆಕಾಶವಾಣಿ ಅಂತ ಹೇಳಿ ಜನಜನಿತ ಆಯಿತು. ಆಕಾಶವಾಣಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ನಡೆ ಏನಿದೆಯಲ್ಲ, ರಾಷ್ಟ್ರೀಯ ಭವಿಷ್ಯ ರೂಪಿಸುವಲ್ಲಿ ರೇಡಿಯೋ ಪ್ರಸಾರದ ಅಗತ್ಯತೆಯನ್ನು ನಾವು ನಿರೂಪಿಸ್ತಾ ಬಂದೇವಿ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಥರ ಮುಖ್ಯವಾಗಿ ಮಾಹಿತಿ, ಮನರಂಜನೆ, ಶಿಕ್ಷಣ ನೀಡುವಲ್ಲಿ ಬಹಳ ವಿಸ್ತೃತವಾದ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸ್ಟುಡಿಯೋದೊಳಗೆ ನನ್ನ ಜೊತೆಗೆ ನಾನು ಶರಣಬಸವ ಚೋಳಿನ್, ನನ್ನ ಜೊತೆಗೆ ಮಂಜುಳಾ ಪುರಾಣಿಕ್ ಅವರಿದ್ದಾರೆ. ನಮ್ಮ ಉಚ್ಚ ಶ್ರೇಣಿಯ ಸಿತಾರ್ ಕಲಾವಿದರಾದಂತಹ ಸಫೀಕ್ ಖಾನ್ ಅವರಿದ್ದಾರೆ. ಮಾಯರಾಮನ್ ಅವರಿದ್ದಾರೆ. ನಮ್ಮ ಸುರೇಖಾ ಸುರೇಶ್, ಕುಮಾರ್ ಅಗಡಿ, ಮಾಲಾ ಸಾಮ್ರಾಣಿಯವರು. ಅಂದರೆ ಬಹಳ ಅತ್ಯುತ್ತಮವಾಗಿ ನಾವು ಪ್ರಸಾರ ನೀಡೋ ನಿಟ್ಟಿನೊಳಗೆ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಬಹಳ ಹೆಮ್ಮೆ ಇದೆ. ಈಗಾಗಲೇ 18 ಪ್ರಾಯೋಜಿತ ಕಾರ್ಯಕ್ರಮಗಳು ಆಕಾಶವಾಣಿ ಧಾರವಾಡದಿಂದ ಹೋಗ್ತಾ ಇದೆ. 8 ರಿಂದ 10 ಲೈವ್ ಚಾಟ್ ಶೋಗಳು ಹೋಗ್ತಾ ಇದೆ. ಪ್ರತಿ ವಾರ 200ಕ್ಕಿಂತ ಹೆಚ್ಚು ಪತ್ರಗಳು ಬರ್ತದೆ. ಮತ್ತೆ ಬೇರೆ ಬೇರೆ ಪ್ರಾಯೋಜಿತ ಕಾರ್ಯಕ್ರಮ ಮಾಡ್ತಾ ಇರುವಂತವರಿಗೆ ಅವ್ರಿಗೂ ಕೂಡ ಪತ್ರಗಳು 200 ರಿಂದ 300 ಪತ್ರಗಳು ಬರ್ತದೆ. ಇದು ನಮಗೆ ಸಖೇದ ಆಶ್ಚರ್ಯವನ್ನು ತಂದಿದೆ. ಮೆಸೇಜ್ಗಳು, ಕಾಲ್ಗಳು ಅಂತೂ ಅನವರತ ಇದೆ. ಅಂದ್ರೆ ಇವತ್ತು ಮಾಹಿತಿ ಅವಶ್ಯಕತೆ, ಹಾಗೆ ಶಿಕ್ಷಣ, ಮಾಹಿತಿಯ ಮೂಲಕ ಶಿಕ್ಷಣ. ನಾವೇನು ಜೀವನದೊಳಗೆ ವಿಚಾರ ಶಕ್ತಿಯನ್ನು ನಾವು ಎಷ್ಟು ಉದ್ದೀಪನವಾಗಿ ಉಪಯೋಗ ಮಾಡಿಕೊಂಡು ಇವತ್ತು ಕಳೆದ ಶತಮಾನದಿಂದ ಈಚೆ ಮಾನವ ಕುಲ ಬಹಳ ಅತ್ಯುತ್ತಮವಾಗಿ ಬೆಳೀತಾ ಬಂದಿದೆ. ವೈಜ್ಞಾನಿಕ ಬೆಳವಣಿಗೆ ಆಗಿದೆ. ಆ ಎಲ್ಲವನ್ನೂ ಕೂಡ ಸೆರೆ ಹಿಡಿದು ಜನರ ಮನಸ್ಸಿಗೆ, ಸಾಮಾನ್ಯ ಜನರಿಗೆ ಒಂದು ಮಾಹಿತಿಯನ್ನು ನೀಡುವ ನಿಟ್ಟಿನೊಳಗೆ ಆಕಾಶವಾಣಿ ಬಹಳ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಈ ಪ್ರಸಾರ ದಿನ ಸಂದರ್ಭದೊಳಗೆ ನಾವು ನಮ್ಮನ್ನು ಅಭಿನಂದಿಸಿಕೊಳ್ತಾ ನಮ್ಮ ಕೇಳುಗರನ್ನು ಕೂಡ ಅಭಿನಂದಿಸ್ತಾ ಇದ್ದೀವಿ. ಮಂಜುಳಾ ಅವರೇ, ನಿಮ್ಮ ಒಂದು ಆತ್ಮೀಯ ಅನಿಸಿಕೆಗಳು, ಯಾಕಂದ್ರೆ ತುಂಬಾ ಇವರು ಬಹಳ ಯಶಸ್ವಿ ಬ್ರಾಡ್ಕಾಸ್ಟರ್ ಇದ್ದೀರಿ. ನೀವು ಬಹಳ ಸಾಕಷ್ಟು ನಿಮ್ಮ ಧ್ವನಿ ಅಂದ್ರೆ ನಮ್ಮ ಕೇಳುಗರಿಗೆ ಬಹಳ ಇಷ್ಟಪಡ್ತಾರೆ. ಆರೋಗ್ಯ ಕಾರ್ಯಕ್ರಮಗಳಾಯಿತು, ಯಾವುದೇ ಸಂದರ್ಶನ ಆಯಿತು, ವನಿತಾ ವಿಹಾರ ಇರಬಹುದು, ಕೇಳುಗೆಳತಿ ಆಗಿರಬಹುದು, ಆದರೆ ಮಂತ್ರ ಮುಗ್ಧರಾಗುವಂತೆ ಮಾಡ್ತೀರಿ. ನಿಮ್ಮ ಒಂದು ಅನಿಸಿಕೆ ಈ ಒಂದು ಸಂದರ್ಭದೊಳಗೆ ನಿಮಗೂ ಕೂಡ ಅಭಿನಂದನೆಗಳು. ಧನ್ಯವಾದಗಳು ಶರಣಬಸವ ಚೋಳಿನವರೇ. ಮೊದಲು ನಮ್ಮ ಎಲ್ಲ ಕೇಳುಗರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೇಳುಗರು ಇಲ್ಲದ ನಾವಿಲ್ಲ. ನಾವು ಮಾಡಿದಂತ ಕಾರ್ಯಕ್ರಮವನ್ನ ಪ್ರೀತಿಯಿಂದ ಮೆಚ್ಚಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತಹ ಕೇಳುಗರು ಇದ್ದಾಗಲೇ ನಮಗ ವಿನೂತನ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ, ಹೊಸ ಹೊಸ ರೀತಿಯ ವಿಚಾರವನ್ನ ಮಾಡಲಿಕ್ಕೆ ಒಂದು ಅನುವು, ಆಸ್ಪದ ಸಿಗ್ತದೆ. ಕೇಳುಗರೆ, ಬಹುಜನ ಹಿತಾಯ ಬಹುಜನ ಸುಖಾಯ, ಇದು ಆಕಾಶವಾಣಿಯ ಧ್ಯೇಯವಾಕ್ಯ. ಅಂದ್ರ ಇದು ಕೆಲವೇ ಜನರಿಗೆ ಕೆಲವೇ ಕಾರ್ಯಕ್ರಮಗಳು ಅನ್ನೋ ನಿಟ್ಟಿನೊಳಗ ನಾವು ಯಾವುದೇ ಕಾರ್ಯಕ್ರಮಗಳನ್ನ ರೂಪಿಸೋದಿಲ್ಲ. ನಮ್ಮ ಆಕಾಶವಾಣಿ ಒಳಗ ಅಬಾಲ ವೃದ್ಧರಿಗಾಗಿ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲ ತೆರದ ಜನರಿಗೆ ವಿವಿಧ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದೀವಿ. ಹಂಗಾಗಿನೇ ಇದನ್ನ ನಮ್ಮ ಪಾಟೀಲ್ ಪುಟ್ಟಪ್ಪ ಅವರು ಇದನ್ನ ಒಂದು ಜನರ ವಿಶ್ವವಿದ್ಯಾಲಯ ಅಂತ ಹೇಳಿ ಕರೆದ್ರು. ಮಾಹಿತಿ, ಮನೋರಂಜನೆ, ಶಿಕ್ಷಣ ನೀಡೋದರ ಜೊತೆಗೆ ಕೇಳುಗರ ಜೊತೆಗೆ ನಾವು ನಿರಂತರವಾಗಿ ಸ್ಪಂದಿಸ್ತಾ ಇದ್ದೀವಿ ನಮ್ಮ ಹಲವಾರು ನೇರ ಫೋನ್ ಇನ್ ಕಾರ್ಯಕ್ರಮಗಳ ಮೂಲಕ. ಈಗ ನೀವು ಹೇಳಿದ ಹಂಗೇನೆ ನಾವು ಮಾಡುವಂತ ಹಲವಾರು ಆರೋಗ್ಯಪರ ಕಾರ್ಯಕ್ರಮಗಳಾಗಿರಬಹುದು, ಕೇಳುಗೆಳತಿ ಅಂತ ಕಾರ್ಯಕ್ರಮ ಆಗಿರಬಹುದು, ಸರಣಿ ಕಾರ್ಯಕ್ರಮಗಳಾಗಿರಬಹುದು, ಅದರಲ್ಲಿ ಕೇಳುವಂತಹ ಪ್ರಶ್ನೆಗಳ ಮೂಲಕ ಜನರು ನಮ್ಮೊಂದಿಗೆ ನಿರಂತರವಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಹಲವಾರು ನೇರ ಫೋನ್ ಇನ್ ಕಾರ್ಯಕ್ರಮಗಳ ಯಶಸ್ಸಿನ ಬಗ್ಗೆ ಮಾಯಾ ಅವರು ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಶ್ರೋತೃ ಬಾಂಧವರೇ, ಈಗ ದ್ವಿಮುಖ ಸಂವಹನ ಅಂತ ಹೇಳ್ತೀವಿ ನಾವು. ಮೊದಲಿಗೆ ನಾವು ಕಾರ್ಯಕ್ರಮ ಕೊಡ್ತಿದ್ರಿ, ನೀವು ಕೇಳ್ತಿದ್ರಿ, ಅಷ್ಟೇ ಇತ್ತು. ಆದ್ರೆ ಇತ್ತೀಚಿನ ವರ್ಷಗಳೊಳಗ ನಾವು ಈ ದ್ವಿಮುಖ ಸಂವಹನದ ಮೂಲಕ ನಿಮ್ಮೊಂದಿಗೆ ಮಾತನಾಡುವಂತಹ ಅವಕಾಶವನ್ನ ನಾವು ಪಡ್ಕೊಂಡಿವಿ, ನಮ್ಮ ಜೊತೆಗೆ ಮಾತನಾಡುವಂತಹ ಅವಕಾಶವನ್ನ ನೀವು ಪಡ್ಕೊಂಡಿರಿ ಶ್ರೋತೃಗಳೇ. ಹಿಂಗಾಗಿ ಅದು ನಿಮ್ಗೆ ಬಹಳ ಸಂತೋಷವನ್ನ ಕೊಟ್ಟದ. ಇವತ್ತು ಕೂಡ ಅಂಥದೇ ಒಂದು ಶುಭ ಸಂದರ್ಭ. ಈ ಸಂದರ್ಭದೊಳಗ ಆಕಾಶವಾಣಿಗೆ 90 ತುಂಬಿರುವಂತಹ ಸಂದರ್ಭದೊಳಗ ನಿಮ್ಮ ಪ್ರೀತಿಯ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳ್ರಿ ಶ್ರೋತೃ. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ ಅಂತ. ಹಲೋ ಮಾಯಾ, ಕರೆ ತೆಗೆದುಕೊಳ್ಳೋಕ್ಕಿಂತ ಮೊದಲು
ವಿಶೇಷವಾಗಿ ನಾವು ಹೇಳಬೇಕು ಅಂತಂದ್ರೆ ಹಲೋ ಹಲೋ, ನಮಸ್ಕಾರ. ನಮಸ್ತೆ. ಯಾರು ಮಾತಾಡೋದು? HR ರುದ್ರಸ್ವಾಮಿ, ಚಿಕ್ಕಮಗಳೂರು. ತುಂಬಾ ದೂರದಿಂದ ಮಾತಾಡ್ತಾ ಇದ್ದೀರಿ. ಹೇಗೆ ನಮ್ಮ ರೇಡಿಯೋ ಹೆಂಗ್ ಕೇಳ್ತೀರಾ ತಾವು? ರೇಡಿಯೋ ಹೆಂಗ್ ಕೇಳ್ತೀರಾ? ಇಂಟರ್ನೆಟ್ ರೇಡಿಯೋ ಮೂಲಕ ಕೇಳ್ತೀರಾ? ಬೆಳಿಗ್ಗೆ ರಾತ್ರಿ ರೇಡಿಯೋದಲ್ಲೇ ಕೇಳ್ತೀನಿ. ರೇಡಿಯೋದಲ್ಲೇ ಕೇಳ್ತೀರಾ? ಚಿಕ್ಕಮಗಳೂರಿಗೆ ಬರುತ್ತೆ. ಆಮೇಲೆ ಈಗ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತೀನಿ. ರೇಡಿಯೋದಲ್ಲಿ ಈಗ ಬರಲ್ಲ, ಈಗ ಆಗ್ಲೊತ್ತಲ್ಲಿ. ಇಂಟರ್ನೆಟ್ ರೇಡಿಯೋ ಕೇಳ್ತಾ ಇದ್ರಿ. ಇಂಟರ್ನೆಟ್ ರೇಡಿಯೋ ಈಗ ಜನಜನಿತ ಆಗಿದೆ. ಸಾಕಷ್ಟು ಮೊಬೈಲ್ ಕೇಳುಗರು ಇಂಟರ್ನೆಟ್ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಕೇಳ್ತಾ ಇದ್ದಾರೆ. ಹೌದೌದು. ನಿಮಗೆ ಅಭಿನಂದನೆಗಳು. ರೇಡಿಯೋ ಚೆನ್ನಾಗಿ ಬರುತ್ತೆ, ಆಕಾಶವಾಣಿ ಧಾರವಾಡ. ಅಭಿನಂದನೆಗಳು ಸರ್. ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ ತಾವು? ಇಷ್ಟವಾಗಿದ್ದು ಅಂತ ಕಾರ್ಯಕ್ರಮಗಳು ಯಾವುದು? ಅಂದ್ರೆ ಸಂಗೀತ, ನಾಟಕ, ಸಾಹಿತ್ಯ ಸಂಬಂಧಪಟ್ಟಂತ ಮಾತಾಡ್ತೀನಿ. ನಾನು ಬೆಳಿಗ್ಗೆ 6:05 ವಂದನ ಮತ್ತು 6:25 ಚಿಂತನ ಕಾರ್ಯಕ್ರಮವನ್ನು ಬಹಳ ಕಿವಿಗೊಟ್ಟು ಆಲಿಸುತ್ತೇನೆ ಮತ್ತು ಆ ದಿನದ ಪ್ರಾರಂಭ ಒಳ್ಳೆಯ ರೀತಿ ಆರಂಭವಾಯಿತೆಂದು ನಾನು ಭಾವಿಸುತ್ತೇನೆ. ಬೆಳಿಗ್ಗೆ ವಂದನ ಮತ್ತೆ ಚಿಂತನ ಕಾರ್ಯಕ್ರಮಗಳು ಭಾರಿ ಚೆನ್ನಾಗಿ ಬರುತ್ತೆ. ಚಿಂತನ ಅಂತೂ ಭಾರಿ ಚೆನ್ನಾಗಿ ಬರುತ್ತೆ. ಆಮೇಲೆ ಈಗ ಧಾರವಾಡ ಆಕಾಶವಾಣಿ ಮುಂಚಿನಿಂದಲೂ ಹಿಂದೂಸ್ತಾನಿ ಸಂಗೀತ ಮತ್ತು ನಾಟಕಗಳಿಗೆ ಹೆಸರುವಾಸಿ. ಆದ್ರೆ ಈಗ ಯಾಕೋ ನಾಟಕಗಳು ಹೆಚ್ಚಾಗಿ ಪ್ರಸಾರವಾಗುತ್ತಿಲ್ಲ ಅಂತ ಅನಿಸ್ತಾ ಇದೆಯಪ್ಪ. ಇಲ್ಲ, ಪ್ರಸಾರ ಆಗ್ತಾ ಇವೆ. ಅದರ ಜೊತೆಗೆ ಹಳೆಯ ನಾಟಕಗಳನ್ನು ಕೂಡ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಹಳೆಯ ನಾಟಕಗಳು ಭಾರಿ ಚೆನ್ನಾಗಿ ಬರ್ತಾ ಇತ್ತು. ಬಹಳ ಸಂತೋಷ. ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳಲ್ಲಿ ನನಗೆ ಡಿನ್ನರ್ ಟೈಮ್ ನೀವು ಚರಣ ಬಸವ ಚೋಳಿಂದ ಮುಂಜಾಳ ಪುರಾಣಿಕ ಎಲ್ಲ ನಡೆಸ್ಕೊಡ್ತಿರಲ್ಲ, ಇರ್ತಾರೆ. ಹೌದು. ಅಂದ್ರೆ ನಾವು ಲೈವ್ ಚಾಟ್ ಶೋಗಳು ಅಂತೀವಿ. ಅಂದ್ರೆ ನಮ್ದು ಯೂತ್ ಭಾರತಿ ಮತ್ತೆ ಪ್ರೈಮರಿ ಚಾನೆಲ್ ಯೂನಿಫೈ ಆದ್ಮೇಲೆ, ಅಂದ್ರೆ ನಾವು ಒಂದೇ ರೇಡಿಯೋ ಆದ್ಮೇಲೆ ಈ ಹೊಸ ಹೊಸ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದು ನಿಮ್ಗೆ ಬಹಳ ಇರಿಸಿದ ಅಲ್ಲ? ಚಾಟ್ ಶೋಗಳು. ಮತ್ತೆ ಮನೆ ಮನೆಯಲ್ಲಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮತ್ತೊಂದು ಕರೆ ತೆಗೆದುಕೊಳ್ಳೋಕ್ಕಿಂತ ಮೊದಲ ನಾವು ನಮ್ಮ ಹಿರಿಯ ಉನ್ನತ ಶ್ರೇಣಿಯ ಸಿತಾರ್ ಕಲಾವಿದರಾದಂತಹ ಶಫೀಕ್ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ. ಅದು ನಮ್ಮ ಸೌಭಾಗ್ಯ. ಯಾಕಂದ್ರೆ ಇವತ್ತು ಸಂಗೀತ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ 1,000ಕ್ಕಿಂತಲೂ ಹೆಚ್ಚು ಸಂಗೀತ ಕಲಾವಿದರಿದ್ದಾರೆ. ಅವರೆಲ್ಲರನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇವತ್ತು ಜನಪ್ರಿಯವಾದಂತಹ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ವೆಂಕಟೇಶ್ ಕುಮಾರ್ ಅವರು ಇರಬಹುದು, ನಮ್ಮ BS ಮಾಟ್ ಅವರು ಇರಬಹುದು, ಅಕ್ಕಮದೇವ್ ಮಾಟ್ ಇರಬಹುದು, ಅವರೆಲ್ಲರೂ ಕೂಡ ಬಹಳ ನಮ್ಮಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನೀಡುತ್ತಾ ಇದ್ದಾರೆ. ಮತ್ತು ಅವರು ಶಫೀಕ್ ಖಾನ್ ಅವರು ಕೂಡ ಇತ್ತೀಚೆಗೆ ನಾವು ಒಂದು ರಾಗತರಂಗ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂದ್ರೆ ಸಂಗೀತವನ್ನು ಜನರಿಗೆ ಪರಿಚಯಕ್ಕೋಸ್ಕರ. ಅದಕ್ಕಾಗಿ ಅವ್ರ ಮಾತುಗಳನ್ನು ಕೇಳಲಿಕ್ಕೆ ನಮ್ಮ ಕೇಳುಗರು ಕೂಡ ಕಾಯ್ತಾ ಇದ್ದಾರೆ, ನಾವು ಕಾಯ್ತಾ ಇದ್ದೀವಿ. ಇದೇ ಸಂದರ್ಭದೊಳಗ ಶರಣಬಸ ಅವರೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಳಿಗ್ಗೆ ಅಷ್ಟೇ ನಾವು ಸುಧಾಮೂರ್ತಿ ಅವರ ಜೊತೆಗೆ ಒಂದು ಸಂದರ್ಶನ ಪ್ರಸಾರ ಮಾಡಿದ್ವಿ. ಅದರಲ್ಲಿ ಸುಧಾಮೂರ್ತಿ ಅವರು ಒಂದು ಮಾತನ್ನ ವ್ಯಕ್ತಪಡಿಸಿದ್ರು. ಈ ರಾಗಾಧಾರಿತ ಕಾರ್ಯಕ್ರಮಗಳು ಏನವ, ಅದರ ಮೂಲಕ ಅವರು ಸಾಕಷ್ಟು ರಾಗಗಳ ಪರಿಚಯವನ್ನ ಮಾಡಿಕೊಂಡಾರಂತ, ರಾಗಗಳ ಬಗ್ಗೆ ಅಭ್ಯಾಸ ಮಾಡ್ಯಾರಂತ. ಹಂಗಾಗಿ ರಾಗಾಧಾರಿತ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಮೂಡಿ ಬರಬೇಕು ಅನ್ನೋ ಮಾತನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಸರಿಯಾಗಿ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಕಾರ್ಯಕ್ರಮ. ಅಭಿನಂದನೆಗಳು ಶಫೀಕ್ ಖಾನ್ ಅವರೇ. ಇನ್ನು ಹೆಚ್ಚು ನಿಮ್ಮ ಜವಾಬ್ದಾರಿ ಆಗಿದೆ. ಥ್ಯಾಂಕ್ ಯು ಸರ್. ಎಲ್ಲ ಆಕಾಶವಾಣಿ ಕೇಳುಗರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಮತ್ತು ಇವತ್ತು ಆಕಾಶವಾಣಿ ಪ್ರಸಾರ ದಿವಸ, ಅದಕ್ಕೆ ನಾನು ಅಭಿನಂದನೆ ಕೂಡ ಹೇಳ್ತೀನಿ ಎಲ್ಲರಿಗೂ. ನಾನು ಹೇಳುವುದೇನೆಂದ್ರೆ, ಆಕಾಶವಾಣಿ ನಾವು ಕೇಳ್ಕೊಂತಾನೆ ಇಷ್ಟು ದೊಡ್ಡವರಾಗಿವಿ ಸುಮಾರು ವರ್ಷಗಳಿಂದ. ಒಳ್ಳೆ ನಾನು ಒಂದು ಸಂಗೀತಗಾರ ಇದ್ದೀನಿ ಅಂತ ಹೇಳಿ ಒಳ್ಳೆ ಕಲಾವಿದರು ನಾವು ಆಕಾಶವಾಣಿಯಿಂದ ಮೂಲಕನ ನಾವು ಕೇಳಿ ದೊಡ್ಡವರಾಗಿದ್ದು. ಈಗ ಪಂಡಿತ್ ರವಿಶಂಕರ್ ಅವರಾಗಲಿ, ಉಸ್ತಾದ್ ಅಲ್ಲಾ ರಖಾ ಅವರಾಗಲಿ, ಬಡೆ ಗುಲಾಮ್ ಅಲಿ ಖಾನ್ ಸಾಬ್ರಾಗಲಿ, ಇಂಥ ಆರ್ಟಿಸ್ಟ್ಗಳಿಗೆ ನಾವು ಯಾವಾಗ ನೋಡ್ಲಿಕ್ಕೆ ಸಿಗಬೇಕು, ಯಾವಾಗ ಕೇಳಲಿಕ್ಕೆ ಸಿಗಬೇಕು. ಸೊ ನಾವು ಕೇಳಿದ್ದು ಹೆಚ್ಚು ಆಕಾಶವಾಣಿ ಮೂಲಕನ ನಾವು ಕೇಳಿ ಸಾಕಷ್ಟು ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದೆ. ಮತ್ತು ಆಕಾಶವಾಣಿಯಿಂದ ಬ್ರಾಡ್ಕಾಸ್ಟ್ ಆಗುವ ಎಲ್ಲಾ ಕಾರ್ಯಕ್ರಮಗಳು ಇಷ್ಟು ಒಳ್ಳೆ ಇದರಿಂದ ಮೂಡಿ ಬರ್ತಾವಂದ್ರೆ ಎಲ್ಲ ಆಕಾಶವಾಣಿ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ಕೊಂತ ಬಂದಿದೆ. ಸೊ ಹಾಗಾಗಿ ನಾನು ಇವತ್ತು ಎಲ್ಲರಿಗೂ ಅಭಿನಂದನೆಗಳು ಹೇಳ್ತೀನಿ. ಧನ್ಯವಾದಗಳು. ಅಭಿನಂದನೆಗಳು, ಧನ್ಯವಾದಗಳು. ಸುರೇಖಾ, ಈಗ ನೋಡ್ರಿ, ಆಜಾದ್ ಹಿಂದ್ ರೇಡಿಯೋದಿಂದ ನೇತಾಜಿ ಅವರು ಎಷ್ಟು ಜನಪ್ರಿಯರಾಗಿದ್ರು. ಕಾಂಗ್ರೆಸ್ ರೇಡಿಯೋ ಅಂತಿತ್ತು. ಅಂದ್ರೆ 1971 ಯುದ್ಧ ಸಮಯದೊಳಗೆ ಬಾಂಗ್ಲಾ ಬೆಂಬಲವಾಗಿ ಆಕಾಶವಾಣಿ ಸಾಕಷ್ಟು ಕಾರ್ಯಕ್ರಮ ಮಾಡಿತ್ತು. ಹೀಗಾಗಿ ಆ ಯುದ್ಧದೊಳಗೆ ಆಕಾಶವಾಣಿಯ ಒಂದು ಪಾತ್ರ ಬಹಳ ಗಣನೀಯವಾಗಿದೆ. ಅದಕ್ಕೆ ರಾಷ್ಟ್ರೀಯ ಭವಿಷ್ಯ ರೂಪಿಸುವಲ್ಲಿ ರೇಡಿಯೋ ಪ್ರಸಾರದ ಅಗತ್ಯತೆ ಬಹಳ ಅದಂತ. ಇವತ್ತು ಬಡತನ ರೇಖೆಗಿಂತ ಜನ ಮೇಲ್ ಬಂದಿದ್ದಾರೆ. ಅದಕ್ಕೆಲ್ಲ ಕಾರಣ ಆಕಾಶವಾಣಿಯ ಕೆಲವೊಂದು ಮಾಹಿತಿ, ಅಂದ್ರೆ ಏನೋ ಒಂದು ಅವಕಾಶಗಳಿದೆ ಅವುಗಳ ಬಗ್ಗೆ ಮಾಹಿತಿ ಕೊಟ್ಟಿರುವಂತದ್ದು, ಶಿಕ್ಷಣ ಕೊಟ್ಟಿರುವಂತದ್ದು ಕಾರಣ ಇರಬಹುದು. ಮತ್ತು ಒಟ್ಟಾರೆ ರೇಡಿಯೋ ಇಂದಿಗೂ ಕೂಡ ಜನಜನಿತವಾಗಿದೆ. ಸರ್ಕಾರಿ ಮಾಧ್ಯಮವಾದರೂ ಕೂಡ ಜನರ ಒಂದು ಹೃದಯದಾಳಕ್ಕೆ ಇಳಿದಿದೆ ಅಂತ ತಾವೇನು ಹೇಳ್ತೀರಿ ಸುರೇಖಾ?
ಆಕಾಶವಾಣಿ ಎಲ್ಲರ ಮನಮುಟ್ಟುವಂಗೆ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಜೊತೆಗೆ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ಯುದ್ಧ ನಡೆದಾಗೂ ಕೂಡ ಅನೇಕ ಕಾರ್ಯಕ್ರಮಗಳು ಮೂಡಿ ಬಂದವು. ಕಾರ್ಗಿಲ್ ಕರೆ ಆಗ್ಲಿ, ಆಮೇಲೆ ಈಗ ಮೊನ್ನೆ ಎಲ್ಲ ಕೆಲವೊಂದು ಇದು ಸರ್ಜಿಕಲ್ ಇದೆಲ್ಲ ಆಯ್ತಲ್ಲ, ಸೊ ಆಪರೇಷನ್ ಸಿಂಧೂರ್ ಆಯ್ತು. ಈ ತರದ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದವು. ಅಲ್ಲಿ ಏನು ವಿಷಯ ನಡೀತಾ ಇರ್ತದೆ, ಅಲ್ಲಿ ನೇರವಾಗಿ ಏನು ನಡೀತಾ ಇರ್ತದೆ ಅನ್ನೋದನ್ನ ಕೂಡ ಅಚ್ಚುಕಟ್ಟಾಗಿ ವಾರ್ತೆಗಳ ಮೂಲಕ ನಾವು ಮತ್ತೆ ಮಾಹಿತಿಯ ಮೂಲಕ ನಾವು ಕೇಳುಗರಿಗೆ ಕೇಳಿಸ್ತಾ ಇರ್ತೀವಿ. ಸುಳ್ಳು ಸುದ್ದಿ ಅಂತ ಹೇಳಿಕ್ಕಾಗೋದಿಲ್ಲ, ಯಾಕಂದ್ರೆ ಕೆಲವೊಂದು ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಹೇಳ್ತಾ ಇರ್ತಾರೆ. ಆದ್ರೆ ನಮ್ಮ ಮಾಧ್ಯಮದ ಮೂಲಕ ನಾವು ನಿಜವಾದ ರೂಪರೇಷೆಗಳನ್ನ ಹೇಳ್ತಾ ಇರ್ತೀವಿ. ಮುಖ್ಯವಾಗಿ ಅಂತಂದ್ರೆ ನಾವು ಜನರ ವಿಶ್ವಾಸವನ್ನು ಗಳಿಸ್ತೀವಿ. ಯಾವುದೋ ಒಂದು ಸುದ್ದಿ ಕೂಡ, ಯಾವ್ದಾರ ಒಂದು ದುಃಖ ಸೂಚಕ ಸುದ್ದಿ ಇದ್ರೂ ಕೂಡ ಟೋನ್ ಡೌನ್ ಮಾಡಿ ಹೇಳ್ತೀವಿ. ಆದ್ರೆ ಅದೊಂದು ಮಂಜುಳ ಅಲ್ಲ, ಬಹಳ ವಿಶೇಷವಾಗಿದೆ. ನಮ್ಮ ಯುವ ವಯಸ್ಸಿನ ಕುಮಾರ್ ಅಗಡಿ ಇದ್ದಾರೆ. ಬಹಳ ಮುಖ್ಯವಾಗಿ ಅಂತಂದ್ರೆ ಮುಂದಿನ ಭವಿಷ್ಯ ನೀವು ಆಕಾಶವಾಣಿಯೊಳಗೆ ಸಾಕಷ್ಟು ಇವತ್ತು 75 ವರ್ಷದ ಅನುಭವ ನಮ್ಮ ಆಕಾಶವಾಣಿಗೆ ಧಾರವಾಡಕ್ಕಿದೆ. ಮಂಜುಳಾ, ಬಹಳ ಅತ್ಯದ್ಭುತವಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಇನ್ನು ಮುಂದೆ ಯಶಸ್ವಿಯಾಗಿ ಹೋಗ್ಬೇಕಂದ್ರೆ ನಾವು ಯುವ ಪೀಳಿಗೆಯವರು ಅದನ್ನ ಹೆಚ್ಚು ಉತ್ಸಾಹದಿಂದ ತೆಗೆದುಕೊಳ್ಬೇಕು. ಅದಕ್ಕೆ ಕುಮಾರ್ ಅಗಡಿಯವರ ಹತ್ರ ಮಾತಾಡಿ. ಇವತ್ತು ನಾವು ಸುಧಾಮೂರ್ತಿ ಅವರ ಸಂದರ್ಶನ ಕೇಳುವಾಗ ಅವರು ಒಂದು ಮಾತು ಹೇಳಿದ್ರು, ನಾನು ಆಕಾಶವಾಣಿ ಕೇಳ್ತಾ ಬೆಳೆದೆ ಮತ್ತು ಸಂಗೀತವನ್ನ ಕೇಳೋದ್ರಿಂದ ನನಗೆ ರಾಗದ ಪರಿಚಯ ಆಯ್ತಂದ್ರು. ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಒಂದು ಆಕಾಶವಾಣಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದನೋ ಅದನ್ನ ನಮ್ಮ ಕೇಳುಗರಿಗೆ ಒದಗಿಸಿಕೊಡ್ತಾ ಇದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ ಇವತ್ತು. ಯಾಕಂದ್ರೆ ಆಕಾಶವಾಣಿ ಸಂಸ್ಕೃತ ವಿಭಾಗದಲ್ಲಿರ್ಬೋದು, ಕಲೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮನರಂಜನೆ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಆಕಾಶವಾಣಿ ತನ್ನದೇ ಆದ ಛಾಪನ್ನ ಮೂಡಿಸ್ತಾ ಇದೆ, ಮೂಡ್ತಾ ಇರುತ್ತೆ ಅನ್ನೋದು ನಮ್ಮ ಆಶೆ. ಮಾಯಾ ನಮ್ಮ ಬಹಳ ಯಶಸ್ವಿ ಉದ್ಘೋಷಕರು. ಸಾಕಷ್ಟು ಹೊರಗಡೆ ಕೂಡ ನಮ್ಮ ಮಾಧ್ಯಮದೊಳಗೆ ಬೇರೆ ಬೇರೆ ಮಾಧ್ಯಮದಲ್ಲಿ ಸಾಕಷ್ಟು ಕಾರ್ಯಕ್ರಮ ನೀಡ್ತಿರೋ ಮಾಯಾ, ನಿಮ್ಮ ವ್ಯಾಪಕ ಅನುಭವ ಖಂಡಿತವಾಗಿ ಕೂಡ ಆಕಾಶವಾಣಿಗೆ ಬಹಳ ಸಹಕಾರಿಯಾಗಿದೆ. ಜನರು ನಿಮ್ಮನ್ನಾಯ್ತು, ಸುರೇಖಾ ಸುರೇಶ್ ಅವ್ರನ್ನ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಯಾಕಂದ್ರೆ ಸುರೇಖಾ ಅವರ ಧ್ವನಿನೂ ಅಷ್ಟೇ ಅತ್ಯದ್ಭುತವಾಗಿ ಬರ್ತದೆ. ಎಲ್ಲ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ಬಹಳ ನಮ್ಮ ಮುಖವಾಣಿ ಅಂದ್ರೆ ನೀವು, ಅಂದ್ರೆ ನಿಜವಾಗಿ ಕೂಡ ನಮ್ಗೆ ಬಹಳ ಹೆಮ್ಮೆ ಇದೆ. ನಿಮ್ಮ ಒಂದು ಸಂತಸವನ್ನು ಹೆಂಗೆ ಹಂಚ್ಕೊಳ್ತೀರಿ? ಧನ್ಯವಾದ ಸರ್. ಖಂಡಿತ ಹೌದು, ಶ್ರೋತೃಗಳು ಯಾವತ್ತೂ ನಮ್ಮೊಂದಿಗೆ ಇದ್ದಾರಂತ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಮುಖ್ಯವಾಗಿ ಆಕಾಶವಾಣಿಯ ಬಗ್ಗೆ ಮಾತು ಹೇಳಬೇಕು ಅಂತಂದ್ರೆ, ಸಂಕಷ್ಟದ ಪರಿಸ್ಥಿತಿಯೊಳಗ ಯಾವುದೇ ಒಂದು ಮಾಧ್ಯಮ ಮುಟ್ಲಾರದೇ ಇರುವಂತಹ ಸಂದರ್ಭದೊಳಗ ನಮ್ಮ ಆಕಾಶವಾಣಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದೆ. ಇತ್ತೀಚೆಗೆ ಅಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ನಡೆದಂತಹ ಪ್ರವಾಹದ ಸಂದರ್ಭದೊಳಗ ಸಹಾಯವಾಣಿಯ ಆಕಾಶವಾಣಿ ಅನ್ನೋ ಕಾರ್ಯಕ್ರಮವನ್ನ ನಾವು ಪ್ರಸಾರ ಮಾಡಿದ್ವಿ. ನಮ್ಮ ಧಾರವಾಡದೊಳಗ ಆಗದೆ ಇರಬಹುದು, ಆದ್ರೆ ಬದಿಯ ಬೆಳಗಾವಿ ಜಿಲ್ಲೆಯೊಳಗ ನಡೆದಂತಹ ಪ್ರವಾಹದೊಳಗ ಅನೇಕ ಜನರಿಗೆ ಆಕಾಶವಾಣಿ ಒಂದೇ ಮಾಧ್ಯಮವಾಗಿ ಕಾರ್ಯ ನೀಡಿದೆ. ಅಂದ್ರೆ ಅವರಿಗೆ ನೀವೆಲ್ಲಿರಬೇಕು, ಹೆಂಗಿರಬೇಕು, ನಿಮ್ಗೆ ಯಾರು ಇಲ್ಲಿ ಗಂಜಿ ಕೇಂದ್ರಗಳವ, ನೀವು ಯಾರನ್ನ ಭೇಟಿ ಮಾಡಬೇಕು, ಈ ದೂರವಾಣಿ ಸಂಪರ್ಕವನ್ನ ಮಾಡಬೇಕು ನೀವು ಅಂತ ಹೇಳಲಿಕ್ಕೆ ಅವಾಗ ಇದ್ದದ್ದು ಬರೀ ರೇಡಿಯೋ ಮಾತ್ರ. ಇದು ಬಹಳ ವರ್ಷಗಳ ಹಿಂದೆ ಆಗಿದ್ದಲ್ಲ, ಕೆಲವೇ ವರ್ಷಗಳ ಹಿಂದೆ ಆಗಿದ್ದು. ಹಿಂಗ ಅನೇಕ ಸಂಕಷ್ಟಗಳ ಪರಿಸ್ಥಿತಿಯೊಳಗೆ ಕೊರೋನಾ ಸಂದರ್ಭದಾಗಂತೂ ನಮ್ಮ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಬೇರೆ ದೇಶದೊಳಗಿರುವಂತಹ ಹೊರನಾಡ ಕನ್ನಡಿಗರು ಅಲ್ಲಿನ ಪರಿಸ್ಥಿತಿ ಏನದ ಅಂತ ಹೇಳಿ ಅಲ್ಲಿಂದ ನಮ್ಗೆ ಕರೆ ಮಾಡಿ ಹೇಳಿದ್ರು. ಅಂತಹ ಕಷ್ಟದ ಪರಿಸ್ಥಿತಿಯೊಳಗ ನಮ್ಮ ಆಕಾಶವಾಣಿ ಒಂದು ಸಹಾಯವಾಗಿ ನಿಂತು, ಒಂದು ಬಂಧುವಾಗಿ ನಿಂತು ನಮ್ಮ ಶ್ರೋತೃಗಳಿಗೆ ಒಂದಿಷ್ಟು ಸಹಾಯ ಮಾಡಿದ ಅಂತಂದ್ರೆ ನಮ್ಗೆಲ್ಲರಿಗೂ ಬಹಳ ಸಂತೋಷ. ಅಂದ್ರೆ ಮಂಜುಳಾ, ಇತ್ತೀಚೆಗೆ ನಾವು 1,000 ಒಂದು ಸಂಚಿಕೆಯನ್ನ SDM ಆರೋಗ್ಯ ಸಂವಾದ ಮಾಡಿ 20 ವರ್ಷಗಳಿಂದ ಅವ್ಯಾಹತವಾಗಿ ಅದು ಗಿನ್ನಿಸ್ ರೆಕಾರ್ಡ್ ಹೋಗುವಂತಹ ಒಂದು ಕಾರ್ಯಕ್ರಮ. ಅದು ಅಷ್ಟು ಅದ್ಭುತವಾಗಿ ಬಹಳ ಅವರು ಒಂದು SDM ಆರೋಗ್ಯ ಸಂಸ್ಥೆಯವರು ಕೂಡ ಬಹಳ ಸಹಯೋಗ ನೀಡಿದ್ರು. ಹೌದೌದು. ಅಂದ್ರೆ ಶರಣಬಸವ, ಇಲ್ಲಿ ಏನಂದ್ರೆ ಇವತ್ತು ನಮಗೆ ಹಿಂದೆಂದಿಗಿಂತನೂ ಆರೋಗ್ಯದ ಬಗ್ಗೆ ಒಂದು ಅರಿವು, ಮಾರ್ಗದರ್ಶನದ ಅಗತ್ಯತೆ ಇದೆ. ಅಂದ್ರೆ ನಮ್ಮ ಜೀವನ ಶೈಲಿ ಬಹಳ ವಿಭಿನ್ನವಾಗಿ ಬೆಳೀತಾ ಇದೆ. ನಮ್ಮ ಒಂದು ಕಲಬೆರಕೆ ಪೂರಿತ ಆಹಾರ ಆಗ್ಬಹುದು, ಕಲುಷಿತ ಪರಿಸರ ಆಗ್ಬಹುದು, ಇಂಥಲ್ಲಿ ನಾವು ಒಂದು ಚಾಲೆಂಜಿಂಗ್ ಆಗಿ ಬದುಕ್ತಾ ಇದ್ದೀವಿ. ಹಾಗಾಗಿ ನಮ್ಮ ಆರೋಗ್ಯವನ್ನ ಸುಸ್ಥಿತಿಯೊಳಗೆ ಇಟ್ಕೊಳ್ಳೋದು ಕೂಡ ಇವತ್ತು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಭಾರತಾದ್ಯಂತ ಎಲ್ಲಾ ಆಕಾಶವಾಣಿ ಕೇಂದ್ರಗಳು ಜನರಲ್ಲಿ ಒಂದು ಆರೋಗ್ಯದ ಬಗ್ಗೆ ಅರಿವು, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ. ನಮ್ಮ ಕೃಷಿ ಶೋಧನೆ ಸಾಧನೆ ವಿಶೇಷವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದಲ್ಲಿ ಅದು 3ನೇ ವರ್ಷ ನಡೀತಾ ಇದೆ. ಅಂದ್ರೆ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಆಕಾಶವಾಣಿ ಅಂದ್ರೆ ಜನಜನಿತ ಅದು ಮೊದಲಿಂದನೂ ಕೂಡ. ಗಳೆ ಹೊಡಬೇಕಾದ್ರೂ ಹೊಲದೊಳಗೆ ರೇಡಿಯೋ ಹಾಕೊಂಡು ಹೊಡೆಯುವಂತವ್ರು ಅಲ್ಲ. ನಮ್ಮ ಮಾಲಾ ಸಾಮ್ರಾಣಿಯವರಿದ್ದಾರೆ, ಬಹಳ ಅವರು ಯಶಸ್ವಿ ಪ್ರಸಾರಕರು, ಸಾಕಷ್ಟು ಅನುಭವ ಇದೆ.
ಸೈನ್ಸ್ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಮತ್ತು ಬೇರೆ ಬೇರೆ ಮಕ್ಕಳ ಕಾರ್ಯಕ್ರಮಗಳನ್ನ ನಮಗೆ ಬಹಳ ಸಂತೋಷ. ಮಾಲಾ, ನಿಮಗೂ ಕೂಡ ಅಭಿನಂದನೆಗಳು. ನೀವು ನಮ್ಮ ಕೇಳುಗರ ಜೊತೆಗೆ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳ್ರಿ. ನಮ್ಮ ಕೇಳುಗರು ನಮ್ಮ ಕಿವಿಯಾಗಿದ್ದಾರೆ, ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾರ ಅನ್ನೋದು ಬಹಳ ಸಂತೋಷದ ವಿಷಯ. ಈಗ ಅಂತರ್ಜಾಲ ಎಲ್ಲ ಕಡೆ ಒಡಮೂಡ್ಯದ, ಆದರೂ ಕೂಡ ನಮ್ಮನ್ನ ಅವರು ಇಷ್ಟಪಡ್ತಾರೆ, ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾರೆ. ಅವರ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ನಾವು ಕಾರ್ಯಕ್ರಮಗಳನ್ನ ಕೂಡ ಕೊಡ್ತಾ ಇದ್ದೀವಿ ಅನ್ನೋದು ಸಂತಸಕರ ವಿಷಯ. ಆಮೇಲೆ ನಮ್ಮ ಆಕಾಶವಾಣಿಯಿಂದ ಏನು ಮನೋರಂಜನೆ ನಿಮಗೆ ತಲುಪ್ತದೆ, ಆ ಮನೋರಂಜನೆಯಿಂದ ನೀವು ಇಂಟರ್ನೆಟ್ ಇಲ್ದ ನೀವು ಯಾವುದೇ ಒಂದು ರೇಡಿಯೇಷನ್ ಏನು ಹೇಳ್ತಾರೆ, ಈಗ ಬಹಳಷ್ಟು ಭಯ ಜನರಲ್ಲದ ರೇಡಿಯೇಷನ್ ಬರ್ತದ ಮೊಬೈಲ್ ಇಂದ. ಯಾರು ರೇಡಿಯೋ ಸೆಟ್ ಮೂಲಕ ಕೇಳ್ತಾರ ಅವರು ಶುದ್ಧವಾದ ಮನೋರಂಜನೆಯನ್ನ ಸುರಕ್ಷಿತವಾಗಿ ಕೇಳ್ತಾರೆ ಅನ್ನೋದು ಸಂತೋಷದ ವಿಷಯ. ಬಹಳ ಸಂತೋಷ. ಅರಳಲ್ಲಿ ಬೆಳಗಿನ ನಾಳೆ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಮಂಜುಳಾ, ನಿಮಗೆ ಅಭಿನಂದನೆಗಳು. ನೋಡಿ, ಎಷ್ಟು ಅದ್ಭುತವಾಗಿ ಕಾರ್ಯಕ್ರಮಗಳು. ಆಲಯ ಗಣಿತ ಪ್ರಯೋಗಾಲಯ ಇರಬಹುದು, ವಚನಾಮೃತ 200 ಸಂಚಿಕೆ ಪೂರೈಸಿದೆ. ಸುಬೋಧ ಸಮಾಜ 145 ಸಂಚಿಕೆ ದಾಟಿದೆ. ಅಂಗೈಲ ಆಯುರ್ವೇದ, ಸಂಜೀವನಿ ಜೀವಾಮೃತ, ಆರೋಗ್ಯದ ಅಂಗಳ, ಯೋಗ ವಿಹಾರ, ಈಗ ಅಂಬೇಡ್ಕರ್ ವಿಚಾರಧಾರೆ ಬೇರೆ ಕಾರ್ಯಕ್ರಮ ಶುರುವಾಗಬೇಕು. ನಿಸರ್ಗ ಜ್ಞಾನಾಮೃತ ಸುರೇಖ ಮಾಡ್ತಾ ಇರುವಂತದ್ದು ಬಹಳ ಅದ್ಭುತವಾಗಿ. ಡಿನ್ನರ್ ಟೈಮ್ ಇರಬಹುದು, ನಮ್ದು ಮನೆಯಲ್ಲಿ ಇರಬಹುದು, ಭಾವಲಹರಿ ಇರಬಹುದು, ನಿಮ್ಮೊಂದಿಗೆ ನೋಡಿ ಸ್ವಾಮಿ ನೀವು ಇರೋದು ಹೀಗೆ, ಅಂದ್ರೆ ಇವೆಲ್ಲ ವಾಟ್ಸ್ಆಪ್ ಸಂದೇಶ, ಕರೆಗೊಂದು ಗೀತೆ. ನಾವು ಇತ್ತೀಚೆಗೆ ಇದು ಮಾಡಿದ್ವಿ, ವಾಲ್ಮೀಕಿ ಜಲನೆಲ ಸರಣಿ ಕಾರ್ಯಕ್ರಮ, ಜೀವನ ಜೋಪಾನ, ಸತೀಶ್ ಪರ್ವತಿಕರ್ ಅವರ ಸಹಾಯದ ಒಳಗೆ, ಸುನೀತಿ ಪಥ, ಬಹಳ ಪ್ರಾಯೋಜಿತ ಅಂದ್ರೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರೋದು ನಮಗೆ, ನಾವು ಬರ ಕಡಿಮೆ ಜನ ಇದ್ರು ಕೂಡ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಪರಸ್ಪರ ಸಹಕಾರ. ಈಗ ಒಂದು ಮಾತನ್ನು ಹೇಳ್ತೀನಿ ಶರಣಬಸವ, ನಾನಿಲ್ಲಿ ನಾವು ಈಗ ಸದ್ಯಕ್ಕಿರೋದು 6 ಜನ ಕಾರ್ಯಕ್ರಮ ಸಿಬ್ಬಂದಿಗಳು, ಜೊತೆಗೆ ನಮ್ಮ ತಾತ್ಕಾಲಿಕ ಉದ್ಘೋಷಕರು ಮತ್ತೆ ಪ್ರೊಡಕ್ಷನ್ ಅಸಿಸ್ಟೆಂಟ್ಗಳ ಸಹಾಯದಿಂದ ನಾವು ನಮ್ಮ ದಿನನಿತ್ಯ ಕಾರ್ಯ ಮಾಡ್ತಾ ಇದ್ದೀವಿ. ಅಂದ್ರೆ ತಾಂತ್ರಿಕವಾಗಿ ಇವತ್ತು ನಾವು ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿವಿ. ಡಿಜಿಟಲ್ ಪ್ರಸಾರ ಸೇವೆ ನಮ್ಮದದ, ಕಂಪ್ಯೂಟರ್ ಒಳಗೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಆದ್ರೆ ಸ್ವಲ್ಪ ದಿನದ ಹಿಂದೆ, ಅಂದ್ರೆ ನಾವು 90 ವರ್ಷದ ಹೊಸ್ತಿಲಲ್ಲಿ ಇದ್ದೀವಿ. ಸ್ವಲ್ಪ ನಾವು ಹಿಂದೆ ಹೋದ್ರೆ ನಮ್ಮ ಹಿರಿಯರು ಈ ಪ್ರಸಾರದ ಸೇವೆಯನ್ನ ಜನರಿಗೆ ಮುಟ್ಟಿಸುವಲ್ಲಿ ಬಹಳಷ್ಟು ಕಷ್ಟಪಟ್ಟಾರೆ. ಅವಾಗೆಲ್ಲ ಇವು ಏನಂದ್ರೆ ನೇರ ಪ್ರಸಾರ ಕಾರ್ಯಕ್ರಮಗಳೇ ಜಾಸ್ತಿ ಇದ್ದು, ಅಂದ್ರೆ ರೆಕಾರ್ಡಿಂಗ್ಸ್ ಇರ್ತಿರ್ಲಿಲ್ಲ, ಲೈವ್. ಈಗ ಬಹುಶಃ ನಿಮಗೂ ನೆನಪಿರಬಹುದು, ಒಂದು 20-30 ವರ್ಷಗಳ ಹಿಂದೆ ಇದೇ ಧಾರವಾಡ ಆಕಾಶವಾಣಿಗೆ ಗಂಗೂಬಾಯಿ ಹಾನ್ಗಲ್ ಅವರು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ರಾಜ್ಗುರು ಅವರು ಸಂಗೀತದ ನೇರ ಪ್ರಸಾರಕ್ಕೆ ಬರ್ತಿದ್ರು. ನಾವು ಅವಾಗ ಪ್ಲೇಬ್ಯಾಕ್ ಸ್ಟುಡಿಯೋನಿಂದ ಮ್ಯೂಸಿಕ್ ಸ್ಟುಡಿಯೋಗೆ ಹೋಗಿ ಅಲ್ಲೇ ಅನೌನ್ಸ್ಮೆಂಟ್ ಕೊಟ್ಟು ಅವ್ರ ಕಾರ್ಯಕ್ರಮ ಮುಗಿಸಿದ ಮೇಲೆ ಗೌರವಯುತವಾಗಿ ಅವರನ್ನು ಆಹ್ವಾನಿಸಿ ಅವರಿಗೆ ಕೈಗೆ ನಾವು ಚೆಕ್ಕನ್ನು ಕೊಟ್ಟು ಕಳಿಸಿದ ದಿನಗಳು ಇವತ್ತು ನನಗೆ ಬಹಳ ನನ್ನ ಸ್ಮರಣಿಕೆಯೊಳಗವ. ಅಂದ್ರ ಶಾಸ್ತ್ರೀಯ ಸಂಗೀತಕ್ಕೆ ಅಮೋಘ ಕೊಡುಗೆಯನ್ನು ಕೊಟ್ಟಂತದ್ದು ಆಕಾಶವಾಣಿ. ಇಡೀ ದೇಶಾದ್ಯಂತ ಈ ಮಾತನ್ನ ಹೇಳಲಿಕತ್ತೀನಿ, ಇಡೀ ಭಾರತದಾದ್ಯಂತ ಸುಗಮ ಸಂಗೀತ ಆಗಿರಬಹುದು, ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಒಟ್ಟಾರೆ ಸಂಗೀತಕ್ಕಾಗಿ ಸಾಕಷ್ಟು ಕೊಡುಗೆಯನ್ನು ಜನಪ್ರಿಯ ಸರಣಿಯನ್ನು ಕೊಟ್ಟಂತ. ಹೌದು, ಸ್ವರಾಂಜಲಿ ಅನ್ನುವಂತಹ ಸರಣಿ. ಅದರೊಳಗ ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೆ ಹಿಂದೂಸ್ತಾನಿ ಸಂಗೀತದೊಳಗ ಪಂಚತಾರೆಯರು ಅನ್ಸ್ಕೊಂಡಾರ. ಪಂಡಿತ್ ಭೀಮಸೇನ್ ಜೋಶಿ ಅವರು, ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವರು, ಪಂಡಿತ್ ಬಸವರಾಜ್ ರಾಜ್ಗುರು, ಪಂಡಿತ್ ಕುಮಾರ ಗಂಧರ್ವ ಅವರು ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು. ಈ 5 ಜನರ ಅವರ ಜೀವನ ಗಾಯನ ಗಾಥೆಯನ್ನ ತಿಳಿಸುವಂತಹ ಒಂದು ಕಾರ್ಯಕ್ರಮ ಸ್ವರಾಂಜಲಿ. ಈಗಾಗಲೇ 4 ಸರಣಿಗಳನ್ನ ಕೇಳ್ಯಾರೆ. ಈಗ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸರಣಿಯನ್ನ ಕೇಳ್ತಾ ಇದ್ದಾರೆ. ನಮ್ಮ ಇವರು ಯಮುನಾಮೂರ್ತಿ ಹೇಳ್ತಿದ್ರು, ಬೇಂದ್ರೆ ಅವರು ಮನೆಯಿಂದ ಸಾಧನಕೆರೆ ವಾಕಿಂಗ್ ಹೋಗ್ತಾ ಇದ್ರೆ ರಾತ್ರಿ 9 ಬರ್ತಾ ಇದ್ರೆ ನಾಟಕ ಕೇಳ್ಬಿಡ್ತಿದ್ದನಂತೆ. ಅಂದ್ರೆ ಅಷ್ಟು ಎಲ್ಲರ ಮನೆಯಲ್ಲಿ ರೇಡಿಯೋ ಅಷ್ಟು ಜನಜನಿತವಾಗಿತ್ತು. ನಾಟಕಕ್ಕೆ ಬಹಳ ಹೆಸರುವಾಸಿ. ಮಂಜುಳಾ, ನೀವು ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಿ, ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು. ಅಲ್ಲ ಅಂದ್ರೆ ಧಾರವಾಡ ಆಕಾಶವಾಣಿ ಅಂತಂದ ತಕ್ಷಣನೇ ಜಗತ್ತಿನಾದ್ಯಂತ ಜನರ ಕಿವಿ ನಿಮ್ಮಿರೋದು 2, ಒಂದು ಸಂಗೀತಕ್ಕ, ಒಂದು ನಾಟಕಕ್ಕ. ನಾಟಕ ಕೂಡ ಈ ನಾನೀಗ ಹೇಳಿದಲ್ಲ ನಿಮ್ಗ 30-40 ವರ್ಷಗಳ ಹಿಂದೆ ಅವು ಕೂಡ ಲೈವ್ ಮಾಡ್ತಿದ್ರಂತ. ಈ ಬಗ್ಗೆ ಮನೋಹರ್ ಕುಲಕರ್ಣಿ ಅವರು ನಮ್ಮ ಜೊತೆಗೆ ಹಂಚ್ಕೋತಿದ್ರು. ಅಂದ್ರೆ ಸ್ಟುಡಿಯೋನೊಳಗ ನಾಟಕಗಳ ಡೈಲಾಗ್ ಡೆಲಿವರಿ ಆದ್ರ ಪ್ಲೇಬ್ಯಾಕ್ ಸ್ಟುಡಿಯೋನಲ್ಲಿ ಬೇಕಾದಂತ ಸಂಗೀತ ಎಫೆಕ್ಟ್ ಗಳನ್ನು ಹಾಕ್ತಿದ್ರಂತ. ಅಂದ್ರೆ ಅದೊಂದು ಚಾಲೆಂಜಿಂಗ್ ಕೆಲಸ. ನಮಗೆ ಅಭಿನಂದನೆಗಳು. ಅಂದ್ರೆ ಸುರೇಶ್ ಅವರೇ, ಮನೆ ತಾನೇ ರೂಪಾಯಿ ನಿನ್ನನ್ನು ತಿಂದು ಬಿಟ್ಟಿತ್ತು. ರಾಷ್ಟ್ರೀಯ ನಾಟಕ ಮಾಡಿದ್ವಿ, ನೀವು ಸಾಕಷ್ಟು ನಾಟಕಗಳನ್ನು ಮಾಡಿದ್ದೀರಿ, A ಗ್ರೇಡ್ ಕಲಾವಿದರಿದ್ದೀರಿ. ನಿಮ್ಮ ನಾಟಕದ ಅನುಭವ, ಕಲಾವಿದ
ಕಲಾವಿದರ ಜೊತೆಗೇನೆ ಒಂದು, ಯಾಕಂದ್ರೆ ನೀವು ಅದರೊಳಗೆ ಮುಳುಗಿ ಬಿಡ್ತೀರಿ. ಸಾಕಷ್ಟು ಕಾರ್ಯಕ್ರಮ ಮಂಜುಳಾ ಹಿಡ್ಕೊಂಡು ಹೇಳ್ತೀನಿ ನಾನು, ನಿರ್ದೇಶಕರಾಗಿ ನಾವು ಕಲಾವಿದರ ಜೊತೆಗೆ ಬೆಳಗಿನ ಸಂಜೆವರೆಗೆ ನಾವು ಏನು ಫಿಲ್ಮ್ ಶೂಟಿಂಗ್ ಆಗ್ತದಲ್ಲ ಅದೇ ತರ ನಾಟಕದ ಒಂದು ರೆಕಾರ್ಡಿಂಗ್ ಆಗ್ತದೆ. ಬೆಳಗಿನ ಸಂಜೆವರೆಗೂ ಕೂಡ ಆ ಒಂದು ಡೈಲಾಗ್ ಬರ್ಬೇಕು, ಡೆಲಿವರಿ ಆಗ್ಬೇಕು ಅಂದ್ರೆ ಆಗ್ಲೇಬೇಕು. ಅದು ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಅದನ್ನ ನಿಮ್ಮ ಅನುಭವ ಹಂಚ್ಕೊಳ್ಬಹುದಾ? ಏನಂತಂದ್ರೆ ನಾಟಕ, ರೇಡಿಯೋ ನಾಟಕ ಅಂತಂದ್ರೆ ಅದನ್ನೇ ಹೇಳಿದ್ನಲ್ಲ, ಈ ನಾವ್ ಏನು ಆಕ್ಟ್ ಮಾಡ್ತೀವಿ ಅದನ್ನ ನಾವು ತೋರಿಸೋದಿಲ್ಲ, ಬರೀ ನಮ್ಮ ಮಾತುಗಳಲ್ಲೇ ಅದನ್ನ ತೋರಿಸಬೇಕಾಗತ್ತೆ. ಸೊ ಮಾತಿನ ಮುಖಾಂತರ ನಮ್ಮ ಅಭಿನಯ ಇರಬೇಕಾಗತ್ತೆ. ಅದಕ್ಕೆ ಅದನ್ನ ಪ್ರಬುದ್ಧ ನಟರು ಬೇಕಾಗ್ತಾರೆ. ನಮ್ಮಲ್ಲಿ ಧ್ವನಿ ಪರೀಕ್ಷೆಗಳನ್ನ ಮಾಡಿಕೊಂಡು ಆಯ್ಕೆಯಾದಂತಹ ಕಲಾವಿದರನ್ನ ನಾವು ತೆಗೆದುಕೊಂಡಿರ್ತೀವಿ. ಅವರಿಗೂ ಕೂಡ ಇದೊಂಥರ ಚಾಲೆಂಜ್ ಆಗಿರ್ತದೆ. ಬೆಳಗ್ಗೆ ರಿಹರ್ಸಲ್ ಇರ್ತದೆ. ಮೊದಲೆಲ್ಲ ಹೆಂಗಾಗ್ತಿತ್ತಂದ್ರೆ 3 ದಿವಸ ರಿಹರ್ಸಲ್ ಮಾಡ್ಕೊಂಡು 4ನೇ ದಿವಸ ನೇರ ಕಾರ್ಯಕ್ರಮ ಇರ್ತಾ ಇತ್ತು, ನೇರ ನಾಟಕ ಪ್ರಸಾರ ಇರ್ತಾ ಇತ್ತು. ಈಗ ಹಂಗಿಲ್ಲ. ಬೆಳಗ್ಗೆ 2 ಸರ್ತಿ ರಿಹರ್ಸಲ್ ಮಾಡ್ಕೊಂಡು ನಾವು ಮಧ್ಯಾಹ್ನಕ್ಕೆ ಹೋಗ್ಬಿಡ್ಬೋದು ಅನ್ನೋ ಮಟ್ಟಕ್ಕೆ ಈಗಿನ ಕಲಾವಿದರು ಕೂಡ ಇದ್ದಾರೆ. ಆದ್ರೂ ಕೂಡ ಈಗ ನಮ್ಮ ನಾಟಕದ ರಚನೆಗಳು ಏನ್ ಬರ್ತಾವಲ್ಲ, ಆ ನಾಟಕ ರಚನೆಗಳು ಕೂಡ ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ನಾಟಕಗಳು ಬೇಕಾಗಿದಾವೆ ನಮ್ಗೆ. ರಚನೆಗಳು ಮುಖ್ಯವಾಗಿ ನಮ್ಮ ಕೇಳುಗರಲ್ಲಿ ಕೇಳ್ಕೊಳ್ಳೋದಂದ್ರೆ ಒಳ್ಳೆ ನಾಟಕಗಳನ್ನ ಬರೆಯುವಂತವ್ರು ಜನ ಬೇಕಾಗಿ ಬರೆಯುವಂತವ್ರು ಬೇಕು. ಅದ್ರ ಜೊತೆಗೆ ಏನು ನಾವು ಮಾಡ್ತೀವಲ್ಲ ಅದಕ್ಕೆ ಒಂದು ನ್ಯಾಯವನ್ನು ಒದಗಿಸಬೇಕಾಗತ್ತೆ. ಆ ನಿಟ್ಟಿನೊಳಗೆ ನಮ್ಮ ಕಲಾವಿದರು ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಆಗೋದಿಲ್ಲ, ಆದ್ರೆ ಅದನ್ನ ನಾವು ಮಾಡೋ ತನಕ ಬಿಡೋದಿಲ್ಲ, ಹಂಗಾಗಿರುತ್ತೆ. ಮಾಯಾ ನೋಡ್ರಿ, ನಾವು ಎಷ್ಟು ಕೃಷಿ ಮಾಹಿತಿ ಇರ್ಬೋದು, ಮಹಿಳಾ ಧ್ವನಿ ಇರ್ಬೋದು, ವನಿತಾ ವಿಹಾರ, ಆರೋಗ್ಯ ದಂಗಳ, ಮತ್ತೆ ಆರೋಗ್ಯ ಕಾರ್ಯಕ್ರಮ ಪ್ರತಿ ಮಂಗಳವಾರ ಧಾರವಾಡ ಆಕಾಶವಾಣಿಯ ಕೊಡುಗೆ ಇದೆ. ಪ್ರತಿ 12:30 1 ಗಂಟೆ ಪ್ರಸಾರ ಆಗುತ್ತಲ್ಲ, ಧಾರವಾಡ ಆಕಾಶವಾಣಿ ಮಂಜುಳಾ ಪುರಾಣಿಕ ಅವ್ರು ಮಾಡ್ತಾ ಇದ್ದಾರೆ. ರಾಗತರಂಗ ಇರ್ಬೋದು, ಈಗ ಮಾತಾಡಿದ್ವಿ, ಬೇಂದ್ರೆ ಬೆರಗು ಇರ್ಬೋದು, ಎಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಂಜುಳಾ. ಆಮೇಲೆ ಸಂಗೀತ ಸಂಪದ, ಜನಪದ ಸಂಪದ, ಶುಕ್ರವಾರದ ಸಂದರ್ಶನಗಳು ಬಹಳ ಜನಜನಿತವಾಗಿವೆ. ಸಾಕಷ್ಟು ನಮಗೆ ಇದು ಒಂದು ಅವಕಾಶ ನಮ್ಮ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ. ಈಗ ಬಹುಶಃ ನಾವು ಕರೆಗಳನ್ನು ತೆಗೆದುಕೊಳ್ಳೋಣ ಒಂದೊಂದಾಗಿ. ನಮ್ಮ ಕೇಳುಗರು ಕೂಡ ಅಭಿನಂದನೆಗಳು ಸಲ್ಲಿಸೋಣ. ಕುಮಾರ್, ನಾವು ನಮ್ಮ ಏನಾದ್ರು ಹೇಳ್ಬೇಕಂತಿದ್ದ? ಖಂಡಿತ. ಯಾಕಂದ್ರೆ ಕೃಷಿ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ತಾ ಇದ್ದೀರಿ ಕುಮಾರ್. ಅದು ಸಾಕಷ್ಟು ಕೃಷಿ ನಾವು ನೋಡ್ಕೊಳ್ತಾ ಇದ್ದೀವಿ ತಮ್ಮ ಮಾರ್ಗದರ್ಶನದಲ್ಲಿ. ಈಗ ನಾವು ಜನಪ್ರಿಯತೆಯನ್ನು ಹೆಚ್ಚಿಸತಕ್ಕಂತ ನಮ್ಮ ರೇಡಿಯೋ ಮನ್ ಕಿ ಬಾತ್ ದೇಶದೆಲ್ಲೆಡೆ ಪ್ರಖ್ಯಾತವಾದಂತಹ ಈ ರೇಡಿಯೋ ಅದ್ಭುತ ಮಾತೆಂದ್ರೆ ಮನ್ ಕಿ ಬಾತ್. ಮನ್ ಕಿ ಬಾತ್ ಅನ್ನ ನಮ್ಮ ಪ್ರಧಾನಿಯವರು ಮೋದಿಜಿಯವರು 2014ರಲ್ಲಿ ಪ್ರಾರಂಭ ಮಾಡಿದ್ರು. ಇದು ಅತ್ಯಂತ ಹೆಚ್ಚು ಪ್ರಖ್ಯಾತನ ಗಳಿಸಿದೆ. 100ಕ್ಕೂ ಹೆಚ್ಚು ರೇಡಿಯೋವನ್ನು ಜನಪ್ರಿಯಗೊಳಿಸಿದ ಕೀರ್ತಿ ಪ್ರಧಾನಿಯವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಹೆಮ್ಮೆಯ ವಿಷಯ ನಮಗೆ. ಬಹಳ ಸಂತೋಷ. ಪ್ರಧಾನಿಯವರಿಗೆ ನಮ್ಮ ರೇಡಿಯೋವನ್ನು ಜನಜನಿತ ಮಾಡಲಿಕ್ಕೆ ಬಹಳ ಒಂದು ಅತ್ಯುತ್ತಮವಾದ ಅವಕಾಶ ನಮಗೆ ಕೇಳುಗರು ನೀಡಿದ್ದಾರೆ. ಮತ್ತೆ ಪ್ರಧಾನಿಯವರು ಬಹಳ ಅತ್ಯದ್ಭುತವಾಗಿ 100 ಸಂಚಿಕೆ ದಾಟಿ ಮುಂದೆ ಹೋಗ್ತಾ ಇದ್ದಾರೆ. ಪ್ರಧಾನಿಯವರೇ ಹೇಳಿದ್ದಾರೆ, ಈ ನಮ್ಮ ಮನ್ ಕಿ ಬಾತ್ ದೇಶವಾಸಿಗಳ ಗುಣಗಾನಗಳನ್ನ ಮಾಡಲಿಕ್ಕೆ ಇದು ಒಂದು ಸುವರ್ಣ ಅವಕಾಶ ಅಂತ. ಅವ್ರ ಜೊತೆಗೆ ಆತ್ಮೀಯತೆಯಿಂದ ಮಾತಾಡುವಂತಹ ಅವಕಾಶ ಅವರಿಗೆ ಪ್ರಧಾನಿಯವರಿಗೆ ಲಭ್ಯವಾಗಿದೆ. ಅವರಿಗೆ ಅಭಿನಂದನೆಗಳು ಮತ್ತೆ ಅವರಿಗೆ ಧನ್ಯವಾದಗಳನ್ನು ಕೂಡ ಸಲ್ಲಿಸೋಣ. ಆಕಾಶವಾಣಿಯನ್ನು ಜನಜನಿತ ಮಾಡೋದ್ರಲ್ಲಿ ಅವ್ರ ಕಾಣಿಕೆ ಬಹು ಹಿರಿದಾಗಿದೆ. ಒಂದು ಕರೆ ತಗೋಣ. ಮಂಜುಳಾ. ಹಲೋ. ಹಾ ಸರ್, ನಮಸ್ಕಾರ ರೀ. ನಮಸ್ತೆ, ಯಾರು ಮಾತಾಡೋದು? ವಿಜಯ್ ಕುಮಾರ್ ಸ್ವಾಮಿಗಳು ಅಂತ ಮಾತಾಡ್ರಿ, ಮಹಾರಾಷ್ಟ್ರದಿಂದ. ಹೇಳ್ರಿ ವಿಜಯ್ ಕುಮಾರ್ ಅವ್ರೆ. ಮಹಾರಾಷ್ಟ್ರ. ಇವತ್ತ ಆಕಾಶವಾಣಿ 90ವ ಹುಟ್ಟುಹಬ್ಬದ ಶುಭಾಶಯಗಳು ರೀ. 90 ವರ್ಷ ಪೂರ್ಣ ಆಗ್ತದವ್ರಿಗೆ. ನಾವೆಲ್ಲ ಕಾರ್ಯಕ್ರಮ ಕೇಳ್ತೇವೆ ಧಾರವಾಡ ರೀ. ಆಕಾಶವಾಣಿ ಏನು ಕೊಟ್ಟಿಲ್ಲ ಅದು ಕೇಳ್ರಿ ನೀವು. ಕಲಾ, ಶೈಕ್ಷಣಿಕ, ಸಾಮಾಜಿಕ, ಶೇತಿ ವಿಷಯಕ್ ಇವೆಲ್ಲ ಕಲರ್ಸ್ ಎಲ್ಲ ಭಾರಿ ಕಾರ್ಯಕ್ರಮ ಎಲ್ಲ ಭಾರಿ ಚೆನ್ನಾಗಿ ಮೂಡಿ ಬರ್ತಾವ್ರಿ. ನಮಗಿಷ್ಟು ಖುಷಿ ಆಗ್ತದ ಸ್ವಾಮಿಗಳ ನಿಮ್ ಮಾತು ಕೇಳಿದ್ರ. ದೂರದ ಮಹಾರಾಷ್ಟ್ರ ಬಾರ್ಡ್ರಿ ಒಳಗ್ ನೀವ್ ಇದ್ದೀರಿ. ಕ್ಲಿಯರ್. ನಾ ಈಗ ಮನೆ ಹೊಸ ರೇಡಿಯೋ ತಗೊಂಡ್ ಬಂದೇನೆ. ಅಲ್ಲ, ಆದ್ರೂ ಅಷ್ಟು ಪ್ರೀತಿಯಿಂದ ಕನ್ನಡ ಕಾರ್ಯಕ್ರಮಗಳನ್ನ ಕೇಳಿ ಮರಾಠಿ ಎಕ್ಸೆಂಟ್ ಅಲ್ಲೇ ಕನ್ನಡದೊಳಗೆ ಉತ್ತರ ಕೊಡ್ಲಿಕ್ಕೆ ಬಹಳ ಸಂತೋಷ. ಅದೊಂದಲ್ರಿ ಅಕ್ಕರಿ, ನಾವು ಮೊದಲ ದೊಡ್ಡ ರೇಡಿಯೋ ಟೇಬಲ್ ರೇಡಿಯೋ ಇದ್ರಿ, ಈಗ ಟಿವಿ ಬಂದವ್ ನೋಡ್ರಿ. ದೊಡ್ಡ ರೇಡಿಯೋ ಇದ್ರಿ ನಾವು ಅಲ್ಲಿ ಕನ್ನಡ. ನಾವು ದಿಗ್ಗಡಾಗ ನನ್ನ ಶಾಲೆ ಆಗೈತಿ, ತಹಶೀಲ್ ರಾಯಬಾಗ್ ಬೆಳಗಾವಿ ಡಿಸ್ಟಿಕ್ ರೀ. ಅಲ್ಲಿ ಕನ್ನಡ ಶಾಲೆ ನಮ್ಮ ಅಜ್ಜಗಳು, ನಮ್ಮ ಅಮ್ಮಗಳು ಎಲ್ಲ, ನಮ್ಮ ಮನೆಗ ಎಲ್ಲ ನಮ್ಮ ಅಜ್ಜಗಳು, ನಮ್ಮ ಕಾಕಾಗಳು, ನಮ್ಮ ಅಪ್ಪಗಳು ಎಲ್ಲರೂ ರೇಡಿಯೋ ಕೇಳ್ಕೊತ ಬಂದ್ರಿ. ನಾವು ಬಿ ಕೇಳ್ತಿದ್ದೇವ್ರಿ ಅವಾಗ ಸಣ್ಣಾಗಿರ್ತ. ಒಂದು ರೇಡಿಯೋ ಇದ್ರೆ ಎಲ್ರು ಊರಲ್ಲಿ ಇರೋರೆಲ್ಲ ಬಂದು ಕೂತ್ಕೊಂಡು ಕೇಳ್ತಾ ಇದ್ರು ಅಲ್ಲ? ಹೌದ್ರಿ ಹೌದ್ರಿ. ಒಂದೇ ಒಂದ್ ರೇಡಿಯೋ ಇರ್ತಿತ್ತು, ಕಟ್ಟಿ ಮೇಲೆ ಕೂತ್ಕೊಂಡು ಕೇಳೋರು ಎಲ್ರು. ಯಾರ ಮನೆಗೆ ರೇಡಿಯೋ ಅವ್ರು ಶ್ರೀಮಂತ ಇದ್ರಿ. ಹೌದು ಹೌದು. ಅಭಿನಂದನೆಗಳು. ಧನ್ಯವಾದ ವಿಜಯ್ ಕುಮಾರ್. ಮಂಜುಳಾ,
ನಮ್ಮ ವಿಶೇಷವಾಗಿ ಇಲ್ಲಿ ನಾವು ನಮ್ಮ ನೆನಪಿದೆಲ್ಲ ಈ ನಮ್ಮ ಧ್ವನಿ ಭಂಡಾರ ಎಷ್ಟು ಶ್ರೀಮಂತವಾಗಿದೆ, ಅದಕ್ಕೆ ಕಾರಣೀಕರ್ತರಾದವರು ಮಾಹಿತಿ ಗ್ರಂಥಾಲಯ ಅಧಿಕಾರಿಗಳು. ನಮ್ಮ ಜೋಸ್ನಾ ಕುಲಕರ್ಣಿ ಅವರಾಗಿರ್ಬೋದು, ಕೆ ಶಿವರಾಜ್ ಅವರಾಗಿ ನಮ್ಮ ಒಂದು ಬೆನ್ನೆಲುಬಾಗಿ ಇವತ್ತು ನಿಂತು ಕೆಲಸ ಮಾಡಿದರೆ. ಆಕಾಶವಾಣಿಯೊಳಗೆ ಒಂದು ತುಂಬಾ ಡೆಲ್ಲಿ ಮಟ್ಟದಿಂದ ಅವರಿಗೆ ಪ್ರಶಂಸನೀಯ ಪತ್ರ ಬಂದದ. ಹಾಗಾಗಿ ಅಂದ್ರೆ ಅಷ್ಟು ಯಶಸ್ವಿಯಾಗಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ 2-3 ವರ್ಷಗಳ ಕಾಲ ಅವನ್ನೆಲ್ಲ ಸಂಗ್ರಹ ಮಾಡಿ ಡಿಜಿಟಲೈಸ್ ಮಾಡಿದ್ದಾರೆ. ಹೌದು, ಆ ವಿಷಯದ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಆಗ್ಲೇ ಮಂಜುಳಾ ಹೇಳ್ತಿದ್ರು, ಮೊದಲು ನಾವು ರೆಕಾರ್ಡ್ ಮಾಡ್ತಿದ್ವಿ ಸ್ಪೂಲ್ಗಳನ್ನ ಇಟ್ಕೊಂಡು, ಆಮೇಲೆ ತಟ್ಟೆಗಳನ್ನ ಪ್ರಸಾರ ಮಾಡ್ತಿದ್ವಿ. ಅವೆಲ್ಲ ಈಗ ಔಟ್ಡೇಟೆಡ್ ಆಗಿರೋದ್ರಿಂದ ಅದನ್ನೆಲ್ಲ ಡಿಜಿಟಲೈಸ್ ಮಾಡುವಂತಹ ಕಾರ್ಯವನ್ನ ನಮ್ಮ ಈ ಮಾಹಿತಿ ಅಧಿಕಾರಿಗಳು ಮಾಡಿಕೊಟ್ಟಾರೆ. ಇವತ್ತು ಸಂಪೂರ್ಣವಾಗಿ ನಮ್ಮೆಲ್ಲಾ ಕೆಲಸಗಳು ಡಿಜಿಟಲೈಸ್ಡ್ ಆಗಿನೇ ನಡೀತಾ ಇವೆ. ಇವತ್ತು ನಾವು ಯಶಸ್ವಿ ಕಾರ್ಯಕ್ರಮ ಮಾಡ್ತಾ ಇದ್ದ ನಮ್ಮ ಮಾಹಿತಿ ಅಧಿಕಾರಿ ಶಿವರಾಜ್ ಅವರು ನಿವೃತ್ತಿಯ ನಂತರ ತಾತ್ಕಾಲಿಕವಾಗಿ ನಮ್ಮ ಜೊತೆ ಮುಂದುವರೆದಾರ ಅನ್ನೋದು ನಮ್ಗೆ ಬಹಳ ಸಂತೋಷ. ಹೌದು. ಇನ್ನೊಂದು ಕರೆ ನೋಡೋಣ. ನಮಸ್ಕಾರ. ಹಲೋ. ನಮಸ್ತೆ. ನಮಸ್ಕಾರ. ನನ್ನ ಹೆಸರು ರಾಜಶೇಖರ್ ಪಾಟ್ನಾಳ್ ಅಂತ, ಮಧ್ಯಪ್ರದೇಶ ಇಂದೂರಿಂದ ಮಾತಾಡೋದು. ಹೇಳ್ರಿ ರಾಜಶೇಖರ್ ಅವರು, ಬಹಳ ಸಂತೋಷ. ಬಹಳ ಖುಷಿ ಆಗತ್ತೆ ಮೇಡಮ್, ಇವತ್ತಿನ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದು ಒಳ್ಳೆ ಕಾರ್ಯಕ್ರಮ. ಆಮೇಲೆ ನಮ್ಮ ಆಕಾಶವಾಣಿ ಧಾರವಾಡದ ಬಗ್ಗೆ ಹೇಳ್ಬೇಕಂದ್ರೆ ಅತಿ ವಿಶೇಷ ಕಾರ್ಯಕ್ರಮಗಳು, ಬೇರೆ ಆಕಾಶವಾಣಿಯಲ್ಲಿ ಪ್ರಸಾರ ಆಗದೆ ಇರುವಂತ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತೀರಿ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಜನಪದ ಆಗ್ಲಿ ಅಥವಾ ಶಾಸ್ತ್ರೀಯ ಸಂಗೀತ ಆಗ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ, ಆಮೇಲೆ ಬೆಳಗಿನ ಕಾರ್ಯಕ್ರಮಗಳು ವಚನಾಮೃತ, ಆಮೇಲೆ ಗುರುವಾರ ನಮ್ಮ ಮನಗುಂಡಿ ಆಶ್ರಮ ನಿಸರ್ಗ ಜ್ಞಾನಾಮೃತ, ಆಮೇಲೆ ಬುಧವಾರ ಶನಿವಾರ ನಮ್ಮ ಗುರುರಾಜ್ ಪಾಟೀಲ್ ಅವರದ್ದು ಸುಬೋಧ ಸಮಾಲೋಚನೆ. ವಿಶೇಷವಾಗಿ ನೀವಾಗ್ಲಿ, ನಮ್ಮ ಶರಣಬಸವ ಚೋಳಿನ್ ಸರ್ ಆಗ್ಲಿ, ಆಮೇಲೆ ಉಳಿದ ಎಲ್ಲಾ ಸಿಬ್ಬಂದಿಗಳು ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತೀರಾ. ಈಗ ಒಂದು, ನೀವು ಮಧ್ಯಪ್ರದೇಶದ ಇಂದೋರ್ನಿಂದ ಕರೆ ಮಾಡಿರಿ ನಮಗ, ನೀವ್ ಹೆಂಗ್ ಕೇಳ್ತೀರಿ ರೇಡಿಯೋ ಕಾರ್ಯಕ್ರಮ? ನಾನು ಇದನ್ನ ಮೊಬೈಲ್ ಒಳಗ ಕೇಳ್ತೇನೆ ಮೇಡಮ್. ಹಿಂದೆ ಕೂಡ ಕರೆ ಮಾಡಿದ್ರು ರಾಜಶೇಖರ್ ಅವರು. ನಾನು ಮೊದಲು ವಿಜಯವಾಡ ಆಂಧ್ರ ಪ್ರದೇಶದಾಗಿದ್ದೆ ಮೇಡಮ್. ಕರೆ ಮಾಡಿದ್ರಿ ನೀವು? ಹೌದು. ಸೊ ಈಗ ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ನಾ SBI ಒಳಗೆ ಚೀಫ್ ಮ್ಯಾನೇಜರ್ ಅಂತ ಹೇಳಿ ಕೆಲಸ ಮಾಡ್ತೇನೆ. ಸೊ ನಮಗೆ ಇಲ್ಲಿ ದೂರ ದೇಶದೊಳಗೆ ಏನೋ ನಾವು ಕನ್ನಡ ಕೇಳಬೇಕು ಅಂತಂದ್ರೆ ನಮ್ಮ ಆಕಾಶವಾಣಿ ಧಾರವಾಡ ನ್ಯೂಸ್ ಆನ್ ಏರ್ ಮೂಲಕನೇ. ಹೌದಲ್ಲ, ಬಹಳ ಸಂತೋಷ ಆಯ್ತು ರಾಜಶೇಖರ್ ಅವರೇ. ಇಷ್ಟು ರೇಡಿಯೋ ಪ್ರೀತಿ, ಕನ್ನಡ ಪ್ರೀತಿಯನ್ನೇ ಇಟ್ಕೊಂಡು ನೀವು ಕಾರ್ಯಕ್ರಮ ಕೇಳಿ ನಮಗ್ ಪ್ರತಿಕ್ರಿಯೆಯನ್ನ ತಿಳಿಸ್ತೀರಿ ಅಂದ್ರೆ ನಮಗ್ ಬಹಳ ಸಂತೋಷ ಆಗ್ತದೆ. ರಾಜಶೇಖರ್ ಅವರ ಒಂದು ಮಾತು ಕೇಳ್ತೀನಿ. ನೀವು ಒಂದೇ ಒಂದು ನನ್ನ ವಿನಂತಿ ಏನಂದ್ರೆ ಮೇಡಮ್, ಬೆಳಗ್ಗೆ ನಮ್ಮ ಇದನ್ನೇನು 9:30ಗೆ ಏನು ಚಿತ್ರಗೀತೆಗಳು ಇರ್ತಾವಲ್ಲ, ಕೆಲವೊಂದು ಜನ ಕರೆ ಮಾಡಿದವರೇ ಮಾಡ್ತಾರ, ಹೊಸಬರಿಗೆ ಯಾರಿಗೂ ಅವಕಾಶ ಸಿಗುವುದಿಲ್ಲ. ಇದ್ರ ಬಗ್ಗೆ ನಾವು ಸಾಕಷ್ಟು ಕಾಳಜಿ ಮಾಡ್ತಾ ಇದ್ದೀವಿ ರಾಜಶೇಖರ್ ಅವರಿಗೆ ಹೇಳಬೇಕು. ಯಾಕಂದ್ರೆ ಬರೀ ಒಂದು 4-5 ಜನ ಅವರಿಗೆ ಮಾತ್ರ ಸಿಗುತ್ತೆ, ಕರೆ ಸಿಗುತ್ತೆ, ಬೇರೆಯವರಿಗೆ ಸಿಗುವುದೇ ಇಲ್ಲ. ಅದನ್ನ ನಮ್ಮ ಶ್ರೋತೃಗಳ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೀವಿ. ಬಹಳ ಖುಷಿ ಅನ್ಸುತ್ತೆ ನಮ್ಗೆ ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಕೇಳಲಿಕ್ಕೆ. ರಾಜಶೇಖರ್ ಅವರ, ನೀವು ಇಷ್ಟು ದಿನದಿಂದ ರೇಡಿಯೋ ಕೇಳ್ತೀರಿ, ದೂರದ ಊರಿಗೆ ಹೋದ್ರೂ ನಿಮ್ಮ ಅಭಿಮಾನವನ್ನ ಬಿಟ್ಟಿಲ್ಲ. ರೇಡಿಯೋ ಕೇಳೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಯಿತು? ಯುವಜನತೆ ಕೇಳ್ತಾ ಇರ್ತಾರ, ಅವರಿಗೆ ನೀವು ಸ್ವಲ್ಪ ಹೇಳಬೇಕು, ರೇಡಿಯೋ ಯಾವ ರೀತಿ ನಮ್ಮ ವ್ಯಕ್ತಿತ್ವಕ್ಕೆ ಪೂರಕವಾಗಿ ನಮಗ ಬೆಳವಣಿಗೆಯಲ್ಲಿ ಸಹಾಯ ಆಗ್ತದ ಅಂತ. ಒಂದು ವಿಷಯ ಅಂದ್ರೆ ಮೇಡಮ್, ಒಳ್ಳೊಳ್ಳೆ ಸುವಿಚಾರಗಳನ್ನ, ಆಮೇಲೆ ಜನರಿಗೆ ಸಂಬಂಧಪಟ್ಟಂತ, ಈಗ ನಾವು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈಗಿನ ನಾವು ಮೊಬೈಲ್ ಯುಗದೊಳಗೆ ಬೇಡವಾಗಿದ್ದನ್ನೇ ಜಾಸ್ತಿ ನಾವು ಕೇಳ್ತೀವಿ, ನೋಡ್ತೀವಿ. ಬಟ್ ಆಕಾಶವಾಣಿ ಧಾರವಾಡ ಹಂಗಲ್ಲ. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ವಚನಾಮೃತದಿಂದ ನಾವು ಸಾಕಷ್ಟು ಕಲಿಯೋದಿದೆ ನಮ್ಮ ನಿಜ ಜೀವನದಲ್ಲಿ. ಆಮೇಲೆ ನಮ್ಮ ಗುರುರಾಜ್ ಪಾಟೀಲ್ ಅವರ ಸಮಾಲೋಚನೆ ಕಾರ್ಯಕ್ರಮದ ಪ್ರತಿದಿನ ನಮ್ಮ ಶರಣಬಸವ ಚೋಳಿನ ನಂತರ ಅವರಿಬ್ಬರ ನಡುವೆ ಸಂಭಾಷಣೆ ಕೇಳೋದನ್ನೇ ಒಂದು ವಿಶಿಷ್ಟ ಅನುಭವ. ಯಾಕಂದ್ರೆ ಅದರೊಳಗೆ ನಮ್ಮ ಜೀವನದೊಳಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅದರಿಂದ ಯಾವ ರೀತಿ ನಾವು ಮುಂದೆ ಬರಬೇಕು, ಯಾವ ರೀತಿ ನಮ್ಮ ಜೀವನದೊಳಗೆ ಒಳ್ಳೆಯ ಗುಣಗಳನ್ನ, ಸದ್ವಿಚಾರಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಇದಾಗಿದೆ. ಅದರಿಂದ ನನ್ನ ವೈಯಕ್ತಿಕವಾಗಿ ವಿಶೇಷವಾಗಿ ವಚನಾಮೃತ ಕಾರ್ಯಕ್ರಮ ಆಗಲಿ ಅಥವಾ ಸಂಗೀತ ಕಾರ್ಯಕ್ರಮಗಳನ್ನು ಕೇಳೋದ್ರಿಂದ ನಮ್ಮ ಮಾನಸಿಕ ಸ್ಟ್ರೆಸ್ ಅನ್ನೋದೇನಿರುತ್ತೆ ಅದು ಕಡಿಮೆ ಆಗತ್ತೆ. ಆಮೇಲೆ ಆಕಾಶವಾಣಿಯವರು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಇರ್ತಾರೆ, ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ರೆ ನಾವು ಸಹ ಜೀವನದಲ್ಲಿ ಮುಂದೆ ಬರಬಹುದು ಅಂತ ನನ್ನ ಒಂದು ಅನಿಸಿಕೆ. ರಾಜಶೇಖರ್ ಅವರ ಕಾರ್ಯಕ್ರಮಗಳನ್ನ ಖಂಡಿತ ಕೇಳ್ತಾ ಇರಿ, ಹಿಂಗೆ ಯಾವಾಗ್ಲೂ ನಮ್ ಜೊತೆಗಿರ್ರಿ.
ನಿಮ್ಮ ಮಾತುಗಳು ನಮಗೆ ಉತ್ಸಾಹವನ್ನು ಹೆಚ್ಚಿಸಿವೆ. ಧನ್ಯವಾದಗಳು. ಧನ್ಯವಾದ. ಮುಂದಿನ ಕರೆ ತೆಗೆದುಕೊಳ್ಳೋಕ್ಕಿಂತ ಮೊದಲ ಮಂಜುಳಾ, ನೋಡ್ರಿ ನಾವು ಸ್ವಾತಂತ್ರ್ಯ ಹೋರಾಟದ ಸಂವಿಧಾನಗಳನ್ನು ಕೂಡ ನೆನಪು ಮಾಡ್ಕೊಂಡಿವಿ. ನಿಮ್ದ ಹಳೆ ನೆನಪುಗಳನ್ನ ಹೇಳ್ರಲ್ಲ. ಅಂದ್ರೆ ನಾವು ದೊಡ್ಡ ದೊಡ್ಡ ಈಗ ಈ ಅಥಣಿ ಆ ಕಡೆ ಅಕ್ತಂಗೇರಹಾಳ ಅಲ್ಲೆಲ್ಲ ಹೋಗಿ ಬೀರಪ್ಪನ ಗುಡೆ ಮಲ್ಕೊಂಡಿವಿ ನಾವು ಆನಂದ್ ಪಾಟೀಲ್ ಅವರು. ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರ ಸಂವಿಧಾನಗಳನ್ನು ರೆಕಾರ್ಡ್ ಮಾಡ್ಬೇಕಾದ್ರೆ ಈಗ ನಮ್ಗೆ ಹಿರಿಯ ಹೋರಾಟಗಾರ ಸಿಗ್ತಾ ಇಲ್ಲ. ಆ ನೆನಪುಗಳು ನಮ್ಗೆ ಇನ್ನೂ ಅಂದ್ರೆ ಸ್ವಾತಂತ್ರ್ಯ ಹೋರಾಟದೊಳಗೆ ಹೆಂಗೆ ಆಜಾದ್ ಹಿಂದ್ ರೇಡಿಯೋ ನೇತಾಜಿ ಕೆಲಸ ಮಾಡಿದ್ರು, ಹಂಗೆ ಬೆಂಗಲ ನೀಡೋ ನಿಟ್ಟಿನ ಆಕಾಶವಾಣಿ ಹೆಂಗೆ ಕೆಲಸ ಮಾಡಿದೆ 1971 ಯುದ್ಧದೊಳಗೆ, ಅದೆಲ್ಲ ನೋಡಿದ್ರೆ ರಾಷ್ಟ್ರ ವ್ಯಾಪಿಯಾಗಿ ನಾವು ಬಹಳ ಜನಜನಿತರಾಗಿವಿ. ಮಹಾತ್ಮ ಗಾಂಧೀಜಿ ಕೂಡ ಭೇಟಿ ಕೊಟ್ಟು ಪ್ರಸಾದ ದಿನ ಹೇಳಿದ್ರು. ಅಂದ್ರೆ ಸಂತ್ರಸ್ತರಿಗೆ ಯಾರು ಅವರಿಗೆ ನಿರಾಶ್ರಿತರಿರ್ತಾರ ಅವ್ರನ್ನ ಉದ್ದೇಶಿಸಿ ರೇಡಿಯೋದ ಮೂಲಕ ಮೊದಲು ಭಾಷಣ ಮಾಡಿದ್ರು ಅವರು. ಅದು ಬಹಳ ಅದ್ಭುತವಾಗಿ ಕೂಡ ನಮಗೆ ನೆನಪು ಕೊಡ್ತಾ. ನಾವು ಸೌಭಾಗ್ಯವಂತರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ. ಅಲ್ಲ, ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದನ್ನ ಮಧ್ಯರಾತ್ರಿ 12 ಗಂಟೆಯೊಳಗೆ ರೇಡಿಯೋ ಮೂಲಕನೇ ಜನರಿಗೆ ಘೋಷಣೆ ಮಾಡಿದ್ರು. ಅದು ಕೂಡ ನಮ್ಮ ಒಂದು ರೇಡಿಯೋದ ಹೆಗ್ಗಳಿಕೆ ಅಂತಾನೆ ಹೇಳ್ಬಹುದು. ಮುಂದಿನ ಕರೆ ನೋಡ್ಬಿಡೋಣ. ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ನಾವು ರಾಮದುರ್ಗದಿಂದ ಸುರೇಖಾ ಭಂಡಾರಿ ಮಠ ಅಂತ ಹೇಳ್ರಿ ಸುರೇಖಾ ಅವ್ರ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾವ್ರಿ ಮೇಡಮ್. ನೀವು ರೇಡಿಯೋದಿಂದ ಹೆಂಗ್ ಬೆಳೆದಿರಿ? ನಾವು ಆರೋಗ್ಯದಿಂದ ರೀ ಮೇಡಮ್. ಎಲ್ಲಾ ಆರೋಗ್ಯ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾವ್ರಿ. ಹಂಗ ಇಲ್ಲಿ ಆಯುರ್ವೇದ ರೀ, ಸಂಜೀವನಿ, ಇದರಿಂದ ಬಾಳ ಹೆಲ್ಪ್ ಆಗೈತ್ರಿ. ಆಮೇಲೆ ವಾರದ ಕೌಟುಂಬಿಕ ಚರ್ಚೆ ರೀ. ಆಮೇಲೆ ಇದ್ರಿ ಗೆಳತಿ ಕೇಳು ಗೆಳತಿ. ಹ್ಞೂನ್ರಿ. ನಿಮ್ ಗೆಳತಿಯರು ಇಲ್ಲೇ ಕೂತಾರ. ಸಂತೋಷ. ಕಾರ್ಯಕ್ರಮ ಬರ್ತಾವ್ರಿ. ಧನ್ಯವಾದಗಳು. ಮಂಜುಳಾ, ಯೋಗ ವಿಹಾರ ಕೂಡ ನೋಡ್ರಿ 100 ಹೆಜ್ಜೆ ಇಟ್ಟಿದೆ. ಯಾಕಂದ್ರೆ ಜಗದೀಶ್ ಮಳಿಗೆಯವ್ರು ಮಾಡ್ತಾರ ಹಿಂದಿ ಪ್ರಚಾರ ಸಭಾದ ಒಂದು ಸಹಕಾರದೊಂದಿಗೆ 60 ಕಾರ್ಯಕ್ರಮ ಆಯ್ತು ಈಗ. ಅಂದ್ರೆ ಎಷ್ಟು ನಮಗೆ ಇಷ್ಟು ಬೆಂಬಲ ನಿಜವಾಗಿ ಜನರಿಂದ ಪ್ರಾಯೋಜಕರಿಂದ ವ್ಯಕ್ತ ಆಗ್ತಾ ಇರೋದು. ನಾವು ಎಲ್ಲರನ್ನೂ ಅಭಿನಂದನೆ ನೆನೆತೀವಿ. ಮತ್ತೆ ಪ್ರಾಯೋಜಕರ ಹತ್ರ ಒಂದು ಕೋರಿಕೆ ಅಂದ್ರೆ ಆಕಾಶವಾಣಿಯನ್ನು ಉಪಯೋಗ ಮಾಡ್ಕೊಳ್ಳಿ, ದಯವಿಟ್ಟು ಆಕಾಶವಾಣಿಗೆ ಬನ್ನಿ ಅಂತ ಹೇಳ್ತಾ ಮತ್ತೊಂದು ಕರೆ. ಹಲೋ, ಹೇಳ್ರಿ, ಯಾರು ಮಾತಾಡೋದು? ನಾವು ಜಮಖಂಡಿ ತಾಲೂಕು ಚಿಕ್ಕಪಡಸಲಿಂದ ರಮೇಶ್ ಕಂಕನವಾಡಿ ರೀ. ರಮೇಶ್ ಅವರ, ಇವತ್ತು ಆಕಾಶವಾಣಿಗೆ 90ರ ಹರಿಯ ರಾಷ್ಟ್ರೀಯ ಪ್ರಸಾರ ದಿನ. ಇವತ್ತು ನಾವೆಲ್ಲಾ ಕಾರ್ಯಕ್ರಮ ಕೇಳ್ತೀವ್ರಿ. ನಮ್ಗ ಸುಬೋಧ ಸಮಾಲೋಚನೆ ರೀ, ಆರೋಗ್ಯ ವಾಣಿ ರೀ, ಮತ್ತೆ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾವ್ರಿ. ಮತ್ತ ಅದ್ರಾಗ ಕಾಳಿ ಮಜಲ್ ರೀ, ಎಲ್ಲ ಸುಗಮ ಸಂಗೀತ ರೀ, ಜನಪದ ಸಂಗೀತ ಕೂಡ ಕೇಳ್ತಾ ಇರ್ತೀರಿ. ಎಲ್ಲಾ ಜನಪದ ಸಂಗೀತ ರೀ, ವಾರ್ತೆಗಳು ರೀ, ಆರೋಗ್ಯವಾಣಿ ರೀ. ಇವತ್ತಿಗೂ ಕೂಡ ಬಹಳ ಒಂದು ಖುಷಿ ಆಗ್ತತ್ರಿ. ಮತ್ತೆ ನೀವು ರೇಡಿಯೋ ಕೇಳೋದ್ರಿಂದ ನಾವು ಸುಮಾರು 40 ವರ್ಷದಿಂದ ರೇಡಿಯೋ ಕೇಳ್ತೀನ್ರಿ ನಾವು. ಓಹೋ, 4 ದಶಕಗಳಿಂದ ನಮ್ ಜೊತೆಗಿದ್ದೀರಿ. ಇದ್ದೀವ್ರಿ. ಆದ್ರ ಕರೆನೇ ಸಿಗ್ತಾ ಇಲ್ರಿ. ಇವಾಗ ಸಿಕ್ಕತ್ ನೋಡ್ರಿ, ಒಟ್ಟ ಕರೆ ಸಿಗಲ್ರಿ. ನೋಡ್ರಿ, ಎಂತಹ ಶುಭ ದಿನ ದಿವಸ ನಿಮಗ್ ಕರೆ ಸಿಕ್ಬಿಟ್ಟದ. ಕರೆ ಸಿಕ್ಕತ್ರಿ, ಬಹಳ ಖುಷಿ ಆಯ್ತ್ರಿ. ಆಗ ನಾವ್ ಅಪ್ಪಾರ ಇದ್ರಿ, ನಾವ್ ಅಪ್ಪಾರ ರೇಡಿಯೋ ಪ್ರಶ್ನೆ ಅದು ಹೇಳ್ತಿದ್ರು ರೇಡಿಯೋದಾಗ್ರಿ. ಆಗೆಲ್ಲ ಉತ್ತರ ಭಾರತ ಟಪಾಲ್ ಕಳಿಸ್ತಿದ್ದೀವ್ರಿ. ಮತ್ತ ನಮ್ಮ ಅಪ್ಪಾರ್ಗ ಆಟ ಅಂದ್ರ ಉರುಪ್ ಬಾಳ್ರಿ. ಖಂಡಿತ ಹೌದು. ನಮ್ಮ ಹಿರಿಯರು ಹಾಕಿ ಕೊಟ್ಟಂತಹ ಸಂಸ್ಕೃತಿ ಇದು, ರೇಡಿಯೋ ಸಂಸ್ಕೃತಿ ಅನ್ನೋದು. ಹೌದ್ರಿ. ಎಲ್ಲಾರು ಗೋಳೆ ಆಗ್ತಿದ್ರಿ. 8-10 ಮಂದಿ ಎಲ್ಲ ಓಣ್ಯಾಂಗ ಆಟ ಹಚ್ಚಂದ್ರಿ. ಇದು ಶನಿವಾರಕ್ಕೊಮ್ಮೆ ಆಟ ಇರ್ತಿತ್ತಲ್ರಿ ಕೃಷಿ ರಂಗ್ರಿ. ಪಾರಿಜಾತಾಳು ಆಟ ಹತ್ತಿರ ಇಲ್ಲೆಲ್ಲ 10-20 ಮಂದಿ ಕೂಡ್ತಿದ್ರಿ ರೇಡಿಯೋ ಸುತ್ತಲೂ. ರೇಡಿಯೋ ಸುತ್ತಲ್ರಿ. ಮತ್ತ ಆ ರೇಡಿಯೋನೇ ಇದ್ದಿದ್ದಿಲ್ರಿ. ಹೌದಲ್ಲ. ನಾವ್ ಈಗೀಗ ರೇಡಿಯೋ ತಗೊಂಡ್ಕೆ ಅದನ್ನ ಬಿಡಬಾರ್ದು ನಾವ್ ಕೇಳಿಕೆ ನಾವು ಮತ್ತೆ ಬ್ಲೈಂಡ್ ಇದೀವ್ರಿ. ಹಿಂಗಾಗಿ ಸ್ವಲ್ಪ ರೇಡಿಯೋ ಇದ್ರೆ ಟೈಮ್ ಪಾಸ್ ಆಕತ್ತ ನಮಗ. ರಮೇಶ್, ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಬಹಳ ಖುಷಿ ಆಯ್ತು. ಬಹಳ ಅಂದ್ರೆ ಎಗದಿ ನೋಡಿದಾರ್ರಿ. ನಮ್ಮಲ್ಲಿ ಚಿಕ್ಕಪಡಿಸಲಿ ಅವ್ರು ಕರಡಿ ಮಜಲ್ಕ್ ಬಂದಿದ್ರು ನಾವು ಅಲ್ಲಿ ಒಂದ್ 2-3 ಸಲ ರೀ. ಹೌದಾ? ಒಳ್ಳೇದಾಯ್ತು. ಧನ್ಯವಾದ. ಕುಮಾರ್, ನೋಡ್ರಿ, ಕೃಷಿ ರಂಗದೊಳಗೆ ಇತ್ತೀಚೆಗೆ ಬಹಳ ಯಶಸ್ವಿಯಾಗಿ ಸಂದರ್ಶನ ಮಾಡ್ತಾ ಇದ್ದೀರಿ ಕೃಷಿಕರೊಂದಿಗೆ. ಯಾಕಂದ್ರೆ ಯಾರು ಸಮಗ್ರ ಕೃಷಿ ಮಾಡ್ತಾರಂತ ರೈತರ ಅನುಭವ ಎಷ್ಟು ಆತ್ಮವಿಶ್ವಾಸ ಮಾತಾಡ್ತಾರ. ಈ ಒಂದು ಸಂದರ್ಶನದೊಳಗೆ ತಮ್ಮ ಅನುಭವ? ನನಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸಮಗ್ರ ಕೃಷಿ ಮಾಡ್ತಕ್ಕಂಥ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಾಗ ಅವರು ಹಾಕ್ತಕ್ಕಂಥ ಶ್ರಮ ಮತ್ತು ಆ ಜಮೀನಲ್ಲಿ ಅವರು ಶ್ರಮಪಟ್ಟು ದುಡಿತಕ್ಕಂಥದ್ದು ನಮ್ಗೆ ಕಂಡು ಬರುತ್ತೆ. ಯಾಕಂದ್ರೆ ಒಂದು ಕೃಷಿಯಲ್ಲಿ ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಇವತ್ತು ನಮ್ಮ ದೇಶದ ಆಹಾರಕ್ಕಾಗಿ ಅವರ ಕೊಡುಗೆಯ ಮಹತ್ವವನ್ನು ನಮ್ಗೆ
ನಿಜಕ್ಕೂ ಅದು ಸ್ಮರಣೀಯ ಅಂತ ನಾವು ಹೇಳ್ಬೋದು. ಕೃಷಿ ರಂಗದಲ್ಲಿ ರೈತರು ಪಡ್ತಕ್ಕಂಥ ಕಷ್ಟ, ಅವರಿಗೆ ಬೀಜ ಉಪಚಾರ ಮಾಡೋದಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ತಮ್ಮ ಜಮೀನನ್ನ ಸಂರಕ್ಷಣೆ ಮಾಡಿಕೊಳ್ಳೋದಾಗಿರ್ಬೋದು. ನಿಮ್ಮ ಧ್ವನಿಯಿಂದ ರೈತರ ಸಲಹೆ ಹೋಗ್ತಾ ಇದೆ, ಅದು ಸಂತೋಷ. ಮಂಜುಳಾ, ನೋಡ್ರಿ ನಮ್ಮ ಗಿಳಿಗುಂಡಿ ಇಳೆಯರ ಬಳಗ ನಾವೆಲ್ಲ ಸಣ್ಣವರಿದ್ದಾಗ ಆಕಾಶವಾಣಿ ಬರ್ತಿದ್ವಿ. ಬಹಳ ಸಂತೋಷ ಆಗುತ್ತೆ. ಸುಧಾಮೂರ್ತಿಯವರು ಕೂಡ ಧಾರವಾಡದ ಗಿಳಿವಿಂಡು ಕಾರ್ಯಕ್ರಮದೊಳಗೆ ಭಾಗವಹಿಸ್ಯಾರ. ಸದ್ಯ ಈಗ ಮಕ್ಕಳ ಕಾರ್ಯಕ್ರಮ ನೋಡ್ತಾ ಇರುವಂತ ಮಾಲಾ, ಏನು ಹೆಂಗ ಅನಿಸ್ತಾ ಇದೆ ಮಕ್ಕಳ ಜೊತೆಗಿನ ಅನುಭವ? ಬಹಳ ಸಂತೋಷವಾದಂತ ಒಂದು ಕೆಲಸ ಅಂತಂದ್ರೆ ಮಕ್ಕಳ ಜೊತೆಗೆ ಇದ್ದು ರೆಕಾರ್ಡಿಂಗ್ ಮಾಡೋದು. ಈಗ ನಾ ಸದ್ಯ ರೆಕಾರ್ಡಿಂಗ್ ಸ್ಟುಡಿಯೋದಿಂದ ಬಂದೀನಿ. ನಾಗರ ಪಂಚಮಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹುಬ್ಬಳ್ಳಿ ರೋಟರಿ ಶಾಲೆ ಮಕ್ಕಳು ಬಂದವ. ಆ ಮಕ್ಕಳು ಜೊತೆ ಇದ್ದಾಗ ನಮಗೆ ಬಹಳ ಸಂತೋಷ ಆಗ್ತದೆ. ಮಕ್ಕಳಿಗೆ ರೇಡಿಯೋ ಸಂಸ್ಕೃತಿ ಬೆಳಿಬೇಕು, ಅವ್ರು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಅದ. ರೇಖಾ, ನಿಮ್ದು ಕೂಡ ಮಕ್ಕಳ ಕಾರ್ಯಕ್ರಮದ ಬಹಳ ಅನುಭವ, ವಿಶಿಷ್ಟವಾದ ಒಂದು ಧ್ವನಿಯನ್ನು ಉಪಯೋಗ ಮಾಡ್ತಾರೆ. ಹೆಂಗ್ ಉಪಯೋಗ ಮಾಡ್ತಾರೆ ಹೇಳ್ರಿ? ಅದು ಹೆಂಗಂತ ನಿಮಗೆ ಹೇಳ್ಕೊಡ್ಲಿಕ್ಕೆ ಆಗಂಗಿಲ್ಲ. ಅದು ಬಹಳ ಅದು ಚಿಂಟು ತಾನಾಗ್ಲೇ ಬಂದ್ಬಿಡ್ತಾನಲ್ಲ, ಅವ ಹೆಂಗ್ ಬರ್ತಾನ ಹಂಗೆ. ಎಲ್ರೂ ಕೇಳ್ತಾ ಇದ್ರು ನನಗೆ, ಚಿಂಟು ಯಾರದು ಎಷ್ಟ್ ಚಂದ ಮಾತಾಡ್ತಾನ ಅಲ್ಲ, ಅಷ್ಟು ಚಲೋಗಿ ಹೇಳ್ತಾನಲ್ಲ ಅವ, ಅದೆಲ್ಲ ಹೆಂಗ್ ಸಂಗ್ರಹ ಮಾಡಿರ್ತಾನ ವಿಷಯನ ಅಂತ ಹೇಳಿ. ಇಲ್ಲ, ನೀವು ಕೇಳ್ರಿ ಅಷ್ಟ, ಅದ ನಾವ್ ಹೇಳ್ಕೊಡಂಗಿಲ್ಲ ಸೀಕ್ರೆಟ್ ಅಂತ. ಮಾಯಾ, ಸಂಗೀತ ಕಾರ್ಯಕ್ರಮಗಳು ಇಷ್ಟು ತನ್ಮಯರಾಗಿ ಮಾಡ್ತೀರಿ. ನಾವು ಶುಕ್ರವಾರ ಬೆಳಿಗ್ಗೆ ಕಾರ್ಯಕ್ರಮ ಅಂದ್ರೆ ಸಂಜೆ ಗುರುವಾರ 11ರವರೆಗೆ ಕೆಲಸ ಮಾಡ್ತೀರಿ ನೀವು. ಇಷ್ಟು ತನ್ಮಯತೆ ಹೇಗೆ? ಅದೊಂದು ಹಂಚ್ಕೋರಲ್ಲ ನಿಮ್ ಕೇಳೋದ್ರ ಜೊತೆಗೆ. ಸಂಗೀತ ಅನ್ನೋದು ಬಹಳ ಕ್ಲಿಷ್ಟಕರವಾದಂತಹ ವಿಷಯ. ಇದು ಅದರೊಳಗೂ ಶಾಸ್ತ್ರೀಯ ಸಂಗೀತದೊಳಗ ಸಾಕಷ್ಟು ಸಾಧನೆ ಮಾಡಿರುವಂತಹ ದಿಗ್ಗಜರು ನಮ್ಮ ಧಾರವಾಡದವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ಹಾಗಾಗಿ ಅವರ ಜೀವನ ಗಾಥೆ ಏನದಲ್ಲ, ಮತ್ತ ಕೇಳಿದ್ರು ಕೂಡ ಅದು ಎಷ್ಟು ಕೇಳಿದ್ರು ಕಡಿಮೆ ಅನಿಸ್ತದೆ. ಅದರೊಳಗೂ ಸಂಗೀತಾಕಾಂಕ್ಷಿ ವಿದ್ಯಾರ್ಥಿಗಳು, ಸಂಗೀತವನ್ನ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು, ಅವರಿಗೆ ಒಂದು ರೀತಿಯ ಜ್ಞಾನವನ್ನ ಕೊಡ್ತದೆ. ಇದು ಜ್ಞಾನದ ಭಂಡಾರವನ್ನ ತೆರೆದಿಡ್ತದೆ. ಮತ್ತ ಈ ಶಾಸ್ತ್ರೀಯ ಸಂಗೀತವನ್ನ ಕೇಳುವಿಕೆಯಿಂದನ ಇನ್ನೂ ಉತ್ತಮಗೊಳಿಸಿಕೊಳ್ಬಹುದು ಅಂತ ಹೇಳ್ತಾರೆ. ಒಂದು ಮಂಜುಳಾ, ಇವತ್ತ ನಮ್ಮ ತಾತ್ಕಾಲಿಕ ಉದ್ಘೋಷಕರಾಗಿರ್ಬೋದು, ನಮ್ಮ ನವೀನ್ ಮಹಾಲೆ, ಉಷಾ ಕುಲಕರ್ಣಿ, ಶೈಲಜಾ ಹಿರೇಮಠ, ಮತ್ತೆ ರಾಕಿ ಹಾನ್ಗಲ್, ತ್ರಿವೇಣಿ ಬೆಟಗೇರಿ, ಆಮೇಲೆ ಸುಮಾ ಸುರೇಶ್, ಇವರೆಲ್ಲರ ಒಂದು ಸಹಕಾರ ಏನಿದೆಯಲ್ಲ, ಅನಂತ ಪಾಟೀಲ್, ಅವರು ಕಾಣಿಕೆಯನ್ನು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವತ್ತು ನಾವೆಲ್ಲ ಇಂಟರ್ವ್ಯೂ ಮಾಡ್ತೀವಿ, ಅದನ್ನು ಸರಿಯಾಗಿ ಎಡಿಟ್ ಮಾಡಿ ತಯಾರು ಮಾಡಿ ಕೊಡುವಂತದ್ದು ಏನಿದೆಯಲ್ಲ, ಬಹಳ ಸಮರ್ಥವಾದ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಉದ್ಘೋಷಕರು, ತಾತ್ಕಾಲಿಕ ಉದ್ಘೋಷಕರು 17-18 ಜನ ಇದ್ದಾರೆ. ಬಹಳ ರಾಕಿ ಹಾನ್ಗಲ್ ಅವರು ಪ್ರೊಡಕ್ಷನ್ ಅಲ್ಲಿ ತುಂಬಾ ಅದ್ಭುತವಾಗಿ ನಮ್ಮ ಮಂಜುಳಾ ವಾಡೇಕರ್ ಇರ್ಬೋದು, ಎಲ್ಲರೂ ಪ್ರತಿಯೊಂದು ತಮ್ಮ ಕಾರ್ಯದಲ್ಲಿ ಯಶಸ್ವಿ, ಪ್ರತಿನಿತ್ಯ ಶಿಫ್ಟ್ ವೈಸ್ ಡ್ಯೂಟಿ ಮಾಡ್ತಾ ಇರುವಂತ ನಮ್ಮ ತಾತ್ಕಾಲಿಕ ಉದ್ಘೋಷಕರು ಇಷ್ಟು ಕಮಿಟೆಡ್. ಇತ್ತೀಚೆಗೆ ನಮ್ಮ ವಿಜಯಕುಮಾರ್ ಸೊಬ್ರದವರು ನಿವೃತ್ತಿಯನ್ನು ಪಡೆದ್ರು. ಆದ್ರೆ ಅವರು ಒಂದು ಕಾಣಿಕೆ ಏನಂದ್ರೆ ಅನನ್ಯವಾದದ್ದು. ನಾವು ಕೊಡೋದೆಷ್ಟು ಕಡಿಮೆ, ಆದ್ರೆ ಅವರು ತಮ್ಮ ಬ್ರಹ್ಮಾಂಡದಷ್ಟು ತಮ್ಮ ಪ್ರೀತಿಯಿಂದ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು, ಪ್ರಸಾರ ದಿನದ ಶುಭಾಶಯಗಳು. ಮತ್ತೊಂದು ಕರೆ. ಹಲೋ, ಕರೆ ಕಟ್ಟಾಯ್ತು. ಹಲೋ, ಮುಖ್ಯವಾಗಿ ನಮ್ಮ ರೇಡಿಯೋ ಹಿಂದೆ ಸ್ವತಂತ್ರ. ಹಲೋ, ಹೇಳ್ರಿ. ಹಲೋ, ಹೇಳ್ರಿ, ಯಾರು ಮಾತಾಡೋದು? ನಮಸ್ತೆ ಮೇಡಮ್, ನಾವು ಬಸವರಾಜ್ ಅತ್ತನಿ ಅಂತ ಮಾತಾಡ್ತಾ ಇರೋದು ಮೇಡಮ್. ಯಾವ ಊರು? ನಮ್ದು ಬೆಳಗಾವಿ ಜಿಲ್ಲೆ, ರಾಯಬಾಗ್ ತಾಲೂಕು, ಹಿಡ್ಕಲ್ ಮೇಡಮ್. ಮೊದಲನೇ ಸಲ ಮಾಡ್ಲಿಕತ್ತೀರಿ ಬಸವರಾಜ್? ಈ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಮೇಡಮ್. ಹಾ, ಹೇಳ್ರಿ ಬಸವರಾಜ್. ವಿಶೇಷ ದಿನ ಇವತ್ತು. ಬಹಳ ಪ್ರಯತ್ನ ಮಾಡಿ ಇವತ್ತು ಸಿಕ್ಕಿದೆ ಮೇಡಮ್ ಕಾಲು. ಹಾ, ಖುಷಿ ಆಗಿದ್ದಿಲ್ಲ ಬಸವರಾಜ್? ಬಹಳ ಖುಷಿ ಆಗುತ್ತೆ ಮೇಡಮ್. ಬಸವರಾಜ್, 90ರ ಸಂಭ್ರಮದೊಳಗ ಆಕಾಶವಾಣಿ ಜೊತೆಗೆ ನಿಮ್ಮ ಒಡನಾಟದ ಸಂಬಂಧವನ್ನ ಹೇಳ್ಕೋಬಹುದು. ಎಸ್ ಮೇಡಮ್, ನಾವು ಬಹಳ ನಾನು ಚಿಕ್ಕವನಿದ್ದಾಗಿಂದ ರೇಡಿಯೋ ಕೇಳ್ತಾ ಇದ್ದೀನಿ ಮೇಡಮ್. ನಾನು ಮೊದಲು ನಮ್ದು ಒಂದು ಹಳ್ಳಿಯಲ್ಲಿ ಮನೆ ಇತ್ತು, ನಮ್ ತಂದೆ ತಾಯಿ ಒಂದು ಸಣ್ಣ ರೇಡಿಯೋ ಇತ್ತು. ಅವಾಗಿಂದ ನಾನು ಚಿಕ್ಕವನಾಗಿಂದ ರೇಡಿಯೋ ಕೇಳುವಂತ ಹವ್ಯಾಸ ಇದೆ. ಇದರಿಂದ ನಂಗೆ ತುಂಬಾನೇ ಹೆಲ್ಪ್ ಆಗಿದೆ ಮೇಡಮ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ಯಾವ ರೀತಿ ಜನರಲ್ ನಾಲೆಜ್ ಬಂದಿದ್ದೆ ನನಗೆ ತುಂಬಾ ಇದರಿಂದ ಬಂದಿದೆ ಅಂತ ನಾ ಹೇಳ್ಬೋದು ಮೇಡಮ್. ಅದನ್ನ ಅತಿಶಯೋಕ್ತಿ ಆಗೋದಿಲ್ಲ ಮೇಡಮ್. ಬಸವರಾಜ್, ಏನ್ ಮಾಡ್ತೀರಿ ನೀವು? ಮೇಡಮ್, ನಾನೀಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೀಟ್ ಫಾರೆಸ್ಟರ್ ಅಂತ ಜಾಬ್ ಮಾಡ್ತಾ ಇರೋದು ಮೇಡಮ್, ಬೆಳಗಾಂ ಕಾಕ್ತಿಯಲ್ಲಿ. ಖುಷಿ. ಅದು ಚಿಕ್ಕವನಿಂದ ನಾವು ರಸಪ್ರಶ್ನೆ ಮತ್ತು ಕ್ವಿಜ್ ಅಲ್ಲಿ ಎಲ್ಲಾ ಭಾಗವಹಿಸ್ತಾ ಇದ್ದೇವೆ. ಅದ್ರಲ್ಲೆಲ್ಲ ನಮ್ದು ಪ್ರೈಸ್ ಬರ್ತಾ ಇತ್ತು ಮೇಡಮ್. ಜಿಕೆ ಬುಕ್ ಗಳನ್ನ ಓದೋದು, ಅದರಲ್ಲಿ ರೇಡಿಯೋ ಅಂದ್ರೆ ನಂಗೆ ತುಂಬಾ ಇಷ್ಟ ಮೇಡಮ್ ಮೊದಲಿಂದಲೂ. ಏನ್ ಹೇಳ್ಬೇಕು ಅಂತೀರಾ ಇಂದಿನ ಯುವಕರಿಗೆ?
ಯುವಕರಿಗೆ ಈ ಜಾಸ್ತಿ ಇದು ಟಿವಿ ಮೊಬೈಲ್ಗಿಂತ ಈ ರೇಡಿಯೋ ಕಡೆಗೆ ಸ್ವಲ್ಪ ಗಮನ ಕೊಡ್ಬೇಕು ಮೇಡಮ್. ಈಗ ಶ್ರವಣ ಮಾಧ್ಯಮ ಆಕ್ಚುಲಿ ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಮೇಡಮ್ ಈ ರೇಡಿಯೋ ಬಗ್ಗೆ. ಶ್ರವಣ ಮಾಧ್ಯಮ ಹೇಗೆ ಎಷ್ಟೋದ್ರದ ಮಹತ್ವ ಇದೆ, ಎಷ್ಟೋದ್ರ ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿ. ಆಕ್ಚುಲಿ ಅದರಲ್ಲಿ ಇತ್ತು ನಾವು ಕಣ್ಣನ್ನ ಈ ದೃಶ್ಯ ಮಾಧ್ಯಮ ಮತ್ತೆ ನಾವು ಇದನ್ನ ಅದಕ್ಕಿಂತ ಶ್ರವಣ ಮಾಧ್ಯಮದ ಬಹಳ ಮಹತ್ವ ಇದೆ. ಯಾಕಂದ್ರೆ ನಾವು ಇದನ್ನ ಕೇಳ್ತಾ ಕೇಳ್ತಾ ನೀವು ಕೆಲಸ ಮಾಡಬಹುದು, ತುಂಬಾನೇ ಹೆಲ್ಪ್ ಇದೆ. ಅದರಲ್ಲಿ ಆಕಾಶವಾಣಿ ಧಾರವಾಡ ಅಂದ್ರೆ ಎಲ್ಲಾ ರೀತಿಯಿಂದಲೂ ಇದೆ. ಯುವಕರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಎಲ್ಲಾ ರೀತಿ ಬಗೆಯ ಬಗೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಯುವಕರು ಈ ಸದುಪಯೋಗ ಪಡಿಸ್ಕೊಳ್ಳಿ ಅಂತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಯ್ತಾ ಇದ್ದಾರೆ. ಬಸವರಾಜ್, ಒಂದು ನಿಮಿಷ. ಮಂಜುಳಾ, ನೋಡ್ರಿ, ಈಗ ಆಕಾಶವಾಣಿಯ ಜವಾಬ್ದಾರಿ ಆರೋಗ್ಯ ವಿಷಯ ಕುರಿತಂತೆ ಬಹಳ ಗುರುತರವಾಗಿದೆ. ಯಾಕಂದ್ರೆ ಜೀವನ ಶೈಲಿ ತೊಂದರೆಗಳು, ಬಿಪಿ, ಶುಗರ್ ಇರ್ಬೋದು, ಅದರಿಂದ ಸಾಕಷ್ಟು ಮುಂದೆ ವಯಸ್ಸಾದ ನಂತರ ಸಾಕಷ್ಟು ತೊಂದರೆಗಳು ಬರ್ತಾ ಇದೆ. ಆರೋಗ್ಯದ ಕುರಿತಂತೆ ಮಾಹಿತಿ ಸಿಕ್ಕಾಗ ಜನರಿಗೆ ಬಹಳ ಒಂದು ಆನಂದ ಆಗ್ತದೆ. ನಾವು ಪ್ರತಿ ದಿವಸ ಕೇಳಿ ಡಾಕ್ಟರ್ ಮಾಡ್ತಾ ಇದ್ದೀವಿ, ನವೀನ್ ಮಾಡ್ತಾ ಇದ್ದಾರೆ. 5 ನಿಮಿಷದ ಕಾರ್ಯಕ್ರಮದೊಳಗ ಸಂಕ್ಷಿಪ್ತವಾಗಿ ವೈದ್ಯರು ಹೇಳ್ತಾರೆ. ಅಂದ್ರೆ ಈ ಆರೋಗ್ಯದ ಕಾರ್ಯಕ್ರಮದೊಳಗೆ ಬಹಳ ವಿಸ್ತೃತವಾದ ಅನುಭವ ಇದೆ. ಹಂಗೆ ವೈದ್ಯರ ಒಂದು ಅನಿಸಿಕೆ, ಅಭಿಪ್ರಾಯದ ಪ್ರಕಾರ ಜನರು ಹೇಗೆ ಆಕಾಶವಾಣಿ ಕಾರ್ಯಕ್ರಮಗಳನ್ನ ದಿನನಿತ್ಯ ತಪ್ಪದೆ ಕೇಳಬೇಕು ಅಂತೀರಾ? ಅಲ್ಲ, ಪ್ರತಿನಿತ್ಯ ಕೂಡ ಈಗ ನಮ್ಮ ಕೇಳುಗರು ಆರೋಗ್ಯ ಕಾರ್ಯಕ್ರಮಗಳನ್ನ, ಅದು ನೇರ ಕಾರ್ಯಕ್ರಮ ಆಗಿರ್ಬೋದು, ಸಂದರ್ಶನ ಆಧಾರಿತ ಆಗಿರ್ಬೋದು, 5 ನಿಮಿಷದ ಮಾಹಿತಿ ಕಾರ್ಯಕ್ರಮ ಆಗಿರ್ಬೋದು, ಅದನ್ನ ತಪ್ಪದೆ ಕೇಳುವುದರ ಜೊತೆಗೆ ತಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳುವುದರ ಜೊತೆಗೆ ಒಂದು ಮಾಹಿತಿ ಮಾರ್ಗದರ್ಶನವನ್ನ ಪಡಿತಾ ಇದ್ದಾರೆ. ಆಮೇಲೆ ತಮ್ಮ ಸಮಸ್ಯೆಗಳನ್ನ ನೇರವಾಗಿ ವೈದ್ಯರ ಜೊತೆಗೆ ಸಮಾಲೋಚಿಸಿ ಅಗತ್ಯತೆ ಬಿದ್ದಾಗ ತಾವೇ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಚಿಕಿತ್ಸೆಯನ್ನ ಪಡೆಯುವಂತ ಜಾಣತನವನ್ನ ನಮ್ಮ ಕೇಳುಗರು ಇವತ್ತು ಇನ್ನೊಂದು ನಾ ಗಮನಿಸಿದ್ದು ಅಂದ್ರೆ ಮಂಜುಳಾ, ನಮ್ಮ ಕೇಳುಗರು ಬಹಳ ಅವ್ರನ್ನ ಅಭಿನಂದಿಸಲೇಬೇಕು. ಅವರು ತುಂಬಾ ಶೈಕ್ಷಣಿಕವಾಗಿದ್ದಾರೆ, ಅಂದ್ರೆ ಸಾಕ್ಷರರಾಗಿದ್ದಾರೆ. ಯಾಕಂದ್ರೆ ಆರೋಗ್ಯ ವಿಷಯ ಕುರಿತಂತೆ ಅಂದ್ರೆ ಆರೋಗ್ಯ ಕುರಿತಂತೆನೇ ಮಾತಾಡ್ತಾರೆ, ಗ್ರಾಹಕರ ವಿಷಯ ಕುರಿತಂತೆ ಗ್ರಾಹಕರ ಕುರಿತಂತೆನೇ ಮಾತಾಡ್ತಾರೆ. ಅಂದ್ರೆ ನಮ್ಮ ಕೇಳುಗರ ಒಂದು ಸಹಕಾರ ಈ ರೀತಿ ಇತ್ತಂದ್ರೆ ನಮ್ಮ ರೇಡಿಯೋ ಕಾರ್ಯಕ್ರಮಗಳು ಅತ್ಯದ್ಭುತವಾಗಿ, ಯಾವುದೇ ಅಡೆತಡೆ ನೇರ ಕಾರ್ಯಕ್ರಮ ವಿಶೇಷವಾಗಿ ಅಂದ್ರೆ ಯಾವುದೇ ಒಂದು ತೊಡಕಿಲ್ಲದೇನೆ ಅತ್ಯುತ್ತಮವಾಗಿ ನಾವು ಸೇವೆ ನೀಡಲಿಕ್ಕೆ ನಮಗೆ ಬಹಳ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಕೇಳುಗರನ್ನ ಈ ವಿಷಯದೊಳಗೆ ಅವರು ಸಾಕ್ಷರ ಆಗಿರೋದನ್ನು ನಮಗೆ ಬಹಳ ಸಂತೋಷ ಆಗಿದೆ ಅಂತ ಹೇಳಿ ಗುರುತಿಸೋಣ. ಮತ್ತೊಂದು ಕರೆ. ಹಲೋ, ನಮಸ್ಕಾರ ರೀ. ನಮಸ್ಕಾರ, ಯಾರು ಮಾತಾಡೋದು? ಹುಬ್ಬಳ್ಳಿ ಗೋಕುಲ್ ರೋಡ್ ನಿಂದ ಮಂಜುನಾಥ್ ಅಂತ ನಾ ಮಾತಾಡೋದು. ಮಂಜುನಾಥ್, ಹೇಳ್ರಿ. 90 ವರ್ಷದ ಆಕಾಶವಾಣಿ ಪ್ರಚಾರಕ್ಕೆ ಧನ್ಯವಾದ ರೀ. ಧನ್ಯವಾದ. ಹೇಳ್ರಿ, ಆಕಾಶವಾಣಿ ನಿಮ್ಮ ಜೀವನದೊಳಗೆ ಯಾವ ರೀತಿಯ ಪಾತ್ರವನ್ನ ವಹಿಸದ? ನಮಗ ಈಗಿನಕ್ಕಿಂತ ನನಗೀಗ 95-97ನೇ ಇಸ್ವಿಯಾಗ ಒಂದು ನಮ್ಮ ಆಕಾಶವಾಣಿಯಿಂದ ಒಂದು ಪ್ರಸಾರಕ್ಕಿತ್ತು. ಏನು, ಯಾವ ಕಾರ್ಯಕ್ರಮ? ಸೋಮವಾರ ಬೆಳಿಗ್ಗೆ ವಾರಕ್ಕೊಂದ್ಸಲ 7:15ಕ್ಕೆ ಪ್ರಜಾಸಮಾಚಾರ ಮುಗಿದಗತ್ಲೆ ಸ್ಪಂದನ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು. ಹೌದು ಹೌದು. ಆ ಸ್ಪಂದನ ಪ್ರೋಗ್ರಾಮ್ದೊಳಗ ಅರ್ಜಿ ಹಾಕ್ತಿದ್ದೆ, ಟಪಾಲು ಬರ್ತಿದ್ದೆ. ಟಪಾಲು ಬರದ ನಮ್ಮ ಊರಾಗಿನ ನನಗೆ 4 ಕೆಲಸ ನೋಡ್ತಾರೆ ಟಪಾಲು ಬರ್ತಿದ್ದೆ. ಅಂದ್ರ ಇದು ಜನಸ್ಪಂದನ ಕಾರ್ಯಕ್ರಮ ಆಗಿತ್ತು. ಇದ್ರೊಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನ ನೀವೇ ಮಾಡ್ಕ ಪುನಃ ಮತ್ತೆ ಪ್ರಸಾರ ಮಾಡಕ್ರೆ ಅಂದ್ರೆ ಜನ ತಮ್ಮ ಊರಿನ ಸಮಸ್ಯೆಗಳನ್ನ ಪತ್ರ ಹಾಕಿ ಕೇಳ್ಕೊಂತಾರೆ. ಅದನ್ನ ಬಂದ್ ಮಾಡ್ಬಿಡ್ತೀವಿ ನೀವು ಅವಾಗ. ಈಗಂದ್ರೆ ನಿಮ್ಮ ಧ್ವನಿನ ಕೇಳಿಸ್ಬೋದ್ರಲ್ಲಪ್ಪ, ನಿಮ್ಮ ಸಮಸ್ಯೆಗಳನ್ನ ನೀವೇ ಹೇಳ್ಕೊಡ್ತೀರಿ. ಈಗ ಫೋನಿನ ಕಾರ್ಯಕ್ರಮಗಳು ಇರೋದ್ರಿಂದ ನಾ ಹೇಳೋದು, ನೀವು ಒಂದೊಂದು ವಾರಕ್ಕೊಂದು ಇಲಾಖೆ ಅಧಿಕಾರಿಗಳನ್ನ ನೀವು ಆಕಾಶವಾಣಿ ಕರೆಸಿ ಇದು ಮಾಡಿದ್ರೆ, ಕಂಪ್ಲೇಂಟ್ ಮಾಡಿದ್ರೆ ಒಂದು ಕೆಲಸ ಪಾಸ್ ಹಾಕೋದು ಒಂದು ಸಾರ್ವಜನಿಕರದೊಂದು ಅಭಿಪ್ರಾಯ. ಉತ್ತಮ ಸಲಹೆಯನ್ನ ನಮ್ಮ ಗಮನದಲ್ಲಿದೆ. ನಾವು ಮುಂಬರುವ ದಿನದೊಳಗೆ ಈ ಕಾರ್ಯಕ್ರಮವನ್ನ ಜಾರಿಗೊಳಿಸ್ತೀವಿ. ಕೆಲಸ ಪಾಸ್ ಆದ್ರೆ ಅದರಾಗ ಧನ್ಯವಾದಗಳು. 4 ಕೆಲಸ ಪಾಸ್ ಆಗುತ್ತೆ. ಅವಾಗ ನಿಮ್ಮ ಪ್ರೀತಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಮತ್ತೊಂದು ಕರೆ. ಹಲೋ, ಹಲೋ, ರೇಡಿಯೋ ದೂರ ಇಟ್ಟು ಮಾತಾಡ್ರಿ. ಕಾರ್ನಿಂದ ಕೇಳ್ತೀರಿ ನೀವು, ಪ್ರಯಾಣ ಮಾಡೋಬೇಕಾದ್ರೆ 103ಕ್ಕೆ ಟ್ಯೂನ್ ಮಾಡ್ಕೊಂಡಿರಿ ಅಂದಂಗಾತು. ಯಾರು ಎಲ್ಲಿಂದ ಕರೆ ಮಾಡ್ಲಿಗತ್ತೀರಿ? ಅಪ್ನಿ ತಾಲೂಕ್ ದತ್ನಟ್ಟಿಂದ್ರಿ. ನಿಮ್ಮ ಹೆಸರು? ಅಶೋಕ್, ಏನ್ ಕೆಲಸ ಮಾಡ್ತೀರಿ? ನಾವ್ ಶೆಟ್ಗಿ ಮಾಡ್ತೀರಿ ಮೇಡಮ್. ಅಡ್ಡಿಲ್ಲ. ರೇಡಿಯೋ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೇಡಿಯೋದಿಂದರೇ ನಾ ಸುಧಾರಿಸಿನ್ರಿ ಮೇಡಮ್. ರೇಡಿಯೋ ನಂದು 13 ವರ್ಷದ ರೇಡಿಯೋ ಕೇಳ್ತೀನಿ. ಯಾವ ರೀತಿ ಸುಧಾರಣೆ ಆಯ್ತು ನಿಮ್ಮ ಜೀವನದಲ್ಲಿ ರೇಡಿಯೋದಿಂದ ಅಂತ ಹೇಳ್ಬೋದಾ? ಈಗ ನಮ್ದು ನಿಮ್ಮ ರೇಡಿಯೋದಾಗ ಹೇಳ್ಬೇಕಂತ ಕಾರ್ಯಕ್ರಮ ಐತ್ರಿ ಮೇಡಮ್. ಯಾಕಂದ್ರೆ ನಾ
ಅದ ರೂಪಾಯಿ ರಾಜ ಸಿನಿಮಾದ ಕತೆ ಆಗೈತ್ರಿ, ಆ ಸೇಮ್ ಆಗೈತ್ರಿ. ಅಂದ್ರೆ ನಾ 3 ಎಕರೆ ಜಮೀನ್ ರೀ ನಮ್ದ್ರಿ. 3 ಎಕರೆದಿಂದ ಈಗ 30 ಎಕರೆ ಜಮೀನ್ ಮಾಡ್ತನ್ರಿ ಮೇಡಮ್. ನೋಡ್ರಿ 30 ಎಕರೆ ಅಂದ್ರೆ ನಿಮ್ಮ ಯಶೋಗಾಥೆ ಕೇಳಬೇಕು ಎಲ್ಲ ಕೇಳುಗರು. ಅಗದಿ ಚಲೋ ಹೆಸರು ಗಳಿಸಿನ್ರಿ ಮೇಡಮ್. ಹಂಗಿದ್ರೆ ಒಂದ್ಸತಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ರಿ, ಕೃಷಿ ರಂಗ ಕಾರ್ಯಕ್ರಮಕ್ಕೆ. ಮೇಡಮ್ ರೀ ಇನ್ನೊಂದ್ ಸ್ವಲ್ಪ ಸುಧಾರಣೆ ಬಗ್ಗೆ ಹೇಳ್ಕೊಡ್ಬೇಕ್ರಿ ನಮಗ್ರಿ. ಯಾಕಂದ್ರೆ ಪಟ್ಟ ಪದ್ಧತಿ ರೀ, ಮತ್ತಂದ್ರ ಸಾಲ್ ಬಿಟ್ಟು ಸಾಲು ಹಿಂಗೆಲ್ಲ ಮಾಡಿದ್ರಿ. ಅಂತ ರೈತರ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ತಿಳಿಸಿ ಹೇಳ್ರಿ, ನಾವು ಕೇಳ್ತೀನ್ರಿ ಮೇಡಮ್. ದಿನಾಲು ಕೃಷಿ ರಂಗದಾಗ ಅಂತ ಪ್ರಗತಿಪರ ರೈತರ ಸಂದರ್ಶನವನ್ನ ಮಾಡಿರ್ತೀವಿ. ನಿಮ್ಗೆ ಉಪಯೋಗ ಆಗುವಂತಹ ವಿಷಯಗಳನ್ನೇ ಹೇಳ್ತಾ ಇರ್ತೀವಿ. ನಮ್ಮ ರೈತ ಬಾಂಧವರು ಯಾರೆಲ್ಲ ಈ ಕೃಷಿ ರಂಗದಲ್ಲಿ ಸಾಧನೆ ಮಾಡಿರ್ತಾರೆ ಮತ್ತೆ ತಮ್ಮ ಜೀವನ ಅಂದ್ರೆ ಈ ಕೃಷಿ ರಂಗದಲ್ಲಿ ಯಾವ ರೀತಿ ಯಶಸ್ವಿಯನ್ನ ಗೊಳಿಸಿದ್ದಾರೆ, ಈ ತರದ ಒಂದು ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತಾನೆ ಇರ್ತೀವಿ. ತಮ್ಮ ಹೇಳಿ ಮಾತು ಕುಮಾರ್, ನೀವು ನೋಡ್ರಿ ರೈತರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕೊಟ್ರೆ ಚಲೋ ಅನ್ಸೈತ್ರಿ. ಹೌದ್ರಿ, ನಮ್ ಕೃಷಿ ಶೋಧನೆ ಸಾಧನೆ ಕೇಳ್ತಿರಿ ಕಾಣುತ್ತೆ. ನಮ್ಮಲ್ಲಿ ಕೃಷಿ ಮಾಡುವಂತವ್ರು ರೈತ ಬಾಂಧವರು ಕೃಷಿ ಸಾಕ್ಷರ ಆಗ್ಬೇಕಂತೀವಿ ನಾವು. ಕೃಷಿ ತಾಂತ್ರಿಕತೆಯನ್ನ ಅಳವಡಿಸಿಕೊಳ್ಳಬೇಕು. ಅಂದ್ರೆ ಏನಾಗ್ತದೆ, ಹೆಚ್ಚು ಖರ್ಚಿಲ್ದೇನೆ ಉತ್ತಮ ಇಳುವರಿ ಪಡಿಬಹುದು. ಆ ನಿಟ್ಟಿನೊಳಗೆ ರೈತ ಮಾಡಬೇಕು. ನಿಮ್ಮ ಒಂದು ವಿಚಾರಗಳು ನಮ್ಗೆ ಬಹಳ ಸಂತೋಷ ಆಯ್ತು. ಆಕಾಶವಾಣಿ ವಿಶಿಷ್ಟ ಪಡ್ತಾ ಇದ್ದೀರಿ. ರೈತ ಬಾಂಧವರ ಬೆನ್ನೆಲುಬು ಆಕಾಶವಾಣಿ ಅಂತ ಎಷ್ಟೋ ಜನ ಹೇಳ್ಕೊಳ್ತಾರೆ. ರೈತರ ಬಗ್ಗೆ ರೈತರಿಗೆ ಹೆಣ್ಣನ್ನು ಕೊಡುವಾರಿ ಸರ್. ಈಗ 72 ವರ್ಷ ವಯಸ್ಸು ನಂದ್ರಿ. ದಯವಿಟ್ಟು ಅವ್ರು ಬರ್ಲಿ ನಮ್ಮಲ್ಲಿ ಬನ್ನಿ. ನಿಮ್ಮ ಅನಿಸಿಕೆ ಏನಿದೆ ಅಲ್ಲ ಅದು ಯಾರು ರೈತರಿಗೆ ಹೆಣ್ಣು ಕೊಡುವಾರಿ. ಹಿಂಗಾಗಿ ರೈತರ ಶೇತಿಗೆ ಮ್ಯಾಗ ಕಮ್ಮಿ ಆಗೈತ್ರಿ ನಾಲೆಜ್ ರೀ. ರೈತರಿಗೆ ಹೆಣ್ಣು ಕೊಡ್ತಾರ, ನೀವೇನಂಗ ತಪ್ಪು ಭಾವಿಸಬೇಡ್ರಿ. ಎಲ್ಲರೂ ರೈತರ ನಮ್ಮ ಕೃಷಿನೇ ಪ್ರಧಾನವಾದ ದೇಶ ನಮ್ಮದು. ರೈತರಿಗೆ ತುಂಬಾ ಗೌರವ ಇದೆ. ತಾವು ಆ ಮನೋಭಾವನೆಯಿಂದ ಹೊರಗೆ ಬರ್ರಿ. ನಮ್ಮ ಸಮಾಜದಲ್ಲಿ ನಾವು ಕರ್ಕೊಂಡು ರೈತರು ಕೂಡ ಯಶಸ್ವಿ ಆದಷ್ಟು ನೀವು ಕೃಷಿಯಲ್ಲಿ ಸಾಧನೆ ಮಾಡ್ರಿ. ಖಂಡಿತ ಎಲ್ಲರೂ ಹೆಣ್ಣು ಕೊಡ್ತಾರೆ. ಸಾಧನೆ ಉತ್ತರ ಆಗ್ಬೇಕು ನಿಮಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ಕಾರ ರೀ ಸಹೋದರ. ನಾನು ಶೇರ್ವಾಳದಿಂದ MD ಅಲಾಸೆ ಮಾತಾಡೋದು. MD ಅಲಾಸೆ ಅವ್ರ ಪತ್ರ ಬರ್ದಿರ್ತೀರಿ. ಯಾವತ್ತು ಪತ್ರ ಬರೆದಿರ್ತೀನಿ ನಾನು. ಹೇಗೆ ಪತ್ರ ಬರೆದ್ರು ನಾವು ಸರಿಯಾದ ನಿಟ್ಟಿನಲ್ಲಿ ಉತ್ತರ ಕೊಡ್ತೀರಿ, ನಮಗೆ ಖುಷಿ ಆಗುವಂತೆ. ಅಲಾಸೆ ಅವರ ಇವತ್ತ ಏನ್ ಹೇಳ್ಬೇಕಂತೀರಿ ವಿಶೇಷವಾಗಿ? ಹೇಳ್ತೇನೆ ಕೇಳ್ರಿ. ಇವತ್ತು ನಾನು ಸದಾ ಆಕಾಶವಾಣಿ ಕೇಳುತ್ತೇನೆ. ಸುಮಾರು 62ನೇ ಇಸ್ವಿಡದಿಂದ ನಮ್ಮ ಶಾಲೆಯವ್ರದ್ದು 8 ಬ್ಯಾಂಡ್ದ ಮರ್ಸಿ ರೇಡಿಯೋ ಇತ್ತು. ನಾನು ಆಕಾಶವಾಣಿ ಕೇಳ್ತಾ ಭಾಷಣದ ಹವ್ಯಾಸವನ್ನು ಬಹಳ ಹಚ್ಚಿಕೊಂಡಿದ್ದೇನೆ. ಅದು ನಿಮ್ಮಲ್ಲಿ ಚಿಂತನ, ಮತ್ತೇನಾದ್ರೂ ಬೇರೆ ಕ್ರಮಕ್ಕ ಜನಪದ ಹಾಡ ಅಂತೀನಿ, ಹಂತಿ ಪದ ಹಾಡ ಅಂತೀನಿ, ಸೌವರ್ಣ ಪದ ಅಂತೀನಿ. ಆಮೇಲೆ ಇಂಥ ಹಾಡುಗಳನ್ನ ಗುರ್ತಿ ಎಲ್ಲೆಡೆ ಬಂದ ಅಂತ ಹೇಳಿ ಗುರ್ತಿ ತಲೆ ಮೇಲೆ ಇಟ್ಕೊಂಡು ಅಂತೀನಿ. ಇದಕ್ಕೆಲ್ಲ ನನಗೆ ಪ್ರೇರಣೆ ಆಕಾಶವಾಣಿನ. ಓಹೋ, ಅವತ್ತಿನಿಂದ ಇವತ್ತಿನವರೆಗೆ ಕೇಳ್ತೀರಿ. ಎಲ್ಲಾದ್ರೂ ಊರಿಗೆ ಹೋದ್ರು ಆಕಾಶವಾಣಿ ಪೆಟ್ಟಿಗೆ ನಾನು ಹತ್ತಿರ ಸದಾ ಇರಬೇಕು. ಸಂತೋಷದ ವಿಷಯ. ನೆಮ್ಮದಿ. ಮಡಿದೊಮ್ಮೆ ಸಿಟಿಗೆ ಬಂದ ಕೂಡಲೇ ನಾನು ಏನಾದ್ರೂ ಸಿಟಿ ಎಷ್ಟು ಕೇಳ್ತಾರೆ ಆಕಾಶವಾಣಿ ಏನದು ಬಿಡಂತ ಹೇಳ್ತಾರಲ್ರಿ ಅವರು. ಹೇಳಿದಾಗ ನಾನು ನೇರವಾಗಿ ಆಕಾಶವಾಣಿ ಪೆಟ್ಟಿಗೆ ತಂದು ನನ್ನ ಕೋಣೆಗೆ ಹೋಗಿ ಕೇಳ್ಕೋ ಸುಮ್ಮನೆ ನೆಮ್ಮದಿಯಿಂದ ಇರ್ತೀನಿ. ಬಹಳ ಸಂತೋಷ. ಜಗತ್ತನ್ನು ನೋಡುವಂತ ಒಂದು ಕಿಟಕಿ. ಹೌದು, ಖಂಡಿತ ಹೌದು. ಹೇಳ್ರಿ. ಧನ್ಯವಾದ ಅಲಾಸೆ ಅವ್ರಿ, ಯಾವತ್ತು ನಮ್ ಜೊತೆಗಿರ್ರಿ. ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋದು? ನಾವು ಬೀದಿ ತಾಲೂಕಿಂದ ದುಂಡಪ್ಪ ಹೋದಂತ್ರಿ. ಹ್ಞೂನ್ರಿ, ದುಂಡಪ್ಪ ಮೊದ್ಲೇ ಸಲ ಕರೆ ಮಾಡ್ಲಿಕತ್ತೀರೇನು? ಹೇಳ್ರಿ, ಮಾಡ್ಕೋತಿದ್ರಿ. ಇದಕ್ ಮಧ್ಯ ಹೇಳ್ರಿ. ಹೇಳ್ರಿ. ಆಕಾಶವಾಣಿ ಕೇಂದ್ರಕ್ಕೆ 90 ಶುಭಾಶಯಗಳು. ಧನ್ಯವಾದ. ಇದು ಶರಣ ಬಸವರಾಜ್ ನಮಸ್ಕಾರ ರೀ. ಮಾಯ ಮೇಡಮ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ ರೀ. ಬಾಳ ಚೆನ್ನಾಗಿ ಕಾರ್ಯಕ್ರಮ ಬರ್ತಾವ್ರಿ. ಎಲ್ಲಾ ಕೇಳ್ತೀರಿ ನಾವು. ಜಾನಪದ ನಾಟಕ ಹೋಗ್ರಿ, ಎಲ್ಲಾ ಕೇಳ್ತೀರಿ. ಎಲ್ಲ ಚಂದ ಬರ್ತಾರೆ. ಧನ್ಯವಾದ ದುಂಡಪ್ಪ, ಕೇಳ್ತಾ ಇರಿ. ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್. ನಮಸ್ಕಾರ. ನಾವು ಇಲ್ಲಿ ವಿಜಯಪುರ ಜಿಲ್ಲೆಯಿಂದ ಬುರುಣಾಪುರ ಮುದುಕಪ್ಪ ಅಂತ ಮಾತಾಡೋದು ಮೇಡಮ್. ಹೌದು, ಮುದುಕಪ್ಪ ಮಾಡ್ತಿರ್ತೀರಿ, ಕರೆ ಮಾಡ್ತಿರ್ತೀರಿ. ಇವತ್ತು ಆಕಾಶವಾಣಿಗೆ 90ರ ಸಂಭ್ರಮದೊಳಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೌದ್ರಿ ಮೇಡಮ್, ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಿ ಮೇಡಮ್ ನೀವು. ಆಕಾಶವಾಣಿಯ ಕಾರ್ಯಕ್ರಮಗಳು ಹೆಂಗಿರ್ತಾವ?
ಚೆನ್ನಾಗಿರುತ್ತೆ ಮೇಡಮ್. ವಚನಾಮೃತ ಮತ್ತು ಶುಭ ಸಮಾಲೋಚನೆ ಚೆನ್ನಾಗಿರುತ್ತೆ ಮೇಡಮ್. ಮಂಜುಳಾ, ಧನ್ಯವಾದ. ನಮ್ಮ ಕೇಳುಗರು ಆಗ್ರಹದ ಮೇರೆಗೆ ಸಾಕಷ್ಟು ಜನ ಕರೆ ಮಾಡಬೇಕು ಅಂತಿದ್ದಾರೆ. ನಮ್ಮ ತಂತ್ರಜ್ಞರಿಗೆ ಕೋರ್ಕೊಳ್ಳೋಣ, 1:10 ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸಾಕಷ್ಟು ಜನ ಕೇಳುಗರು ಇದ್ದಾರೆ. ನವೀನ್, ಮಾಹಿತಿಯನ್ನು ಕೊಡ್ಬೋದಾ? 1:10 ಕಾರ್ಯಕ್ರಮ ಮುಂದುವರಿತದೆ. ಮತ್ತೊಂದು ಕರೆ ನಾವು ತಗೋತೀವಿ ಈಗ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಮೇಡಮ್, ಬೆಳಗಾವಿ ಜಿಲ್ಲೆ 15 ತಾಲೂಕಿಂದ ಅವತ್ತು ಮೇಡಮ್. ಹಾ, ನಿಮ್ಮ ಹೆಸರು? ಸಂಗಮೇಶ್ ನಾಯ್ಕ ಅಂತ ಮೇಡಮ್. ಸಂಗಮೇಶ್, ಇಷ್ಟು ದಿನ ಕರೆ ಮಾಡಿಲ್ಲ ನೀವು? ಇಲ್ಲ, ಮೊದಲ ಮಾಡಿದ್ದೇನೆ ಮೇಡಮ್. ಬಹಳ ದಿನದಿಂದ. ಹೌದೌದು. ಏನ್ ಮಾಡ್ತೀರಿ ಸಂಗಮೇಶ? 2-3 ಸರಿ ಮಾಡಿದ್ದೇನೆ ಮೇಡಮ್. ಏನ್ ಮಾಡ್ತೀರಿ ನೀವು? ಮೇಡಮ್, ನಾವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ ಮೇಡಮ್. ಹಾ, ಹೆಂಗ ಅನಿಸ್ತಾವ ಆಕಾಶವಾಣಿಯ ಕಾರ್ಯಕ್ರಮಗಳು? ತುಂಬಾ ಚೆನ್ನಾಗಿ ಬರ್ತಾವ ಮೇಡಮ್ ಕಾರ್ಯಕ್ರಮ. ಭಾರಿ ಅತ್ಯದ್ಭುತವಾಗಿ ಚೆನ್ನಾಗಿ ಬರ್ತಾವ ಮೇಡಮ್. ಹಾ, ಇವತ್ತೇನ್ ಹೇಳ್ಬೇಕಂತೀರಿ? ಮೇಡಮ್, ಇವಾಗ ಕನ್ನಡ ಸಾಹಿತ್ಯ ಚರಿತ್ರೆ ಸಂಬಂಧಪಟ್ಟಂಗೆ ಒಂದು ಸರಣಿ ಕಾರ್ಯಕ್ರಮ ಮಾಡಿದ್ರೆ ಉತ್ತಮ, ಎಲ್ಲರಿಗೂ ಅನುಕೂಲ ಆಗುತ್ತೆ ಮೇಡಮ್. ಆಯ್ತು, ಸರಣಿ ಕಾರ್ಯಕ್ರಮ ನಡೆದದಲ್ಲ, ಈಗ ಬೇಂದ್ರೆ ಬೆರಗು ಮಾಡ್ಲಿಕ್ಕತ್ತಾರಲ್ಲ. ಅಲ್ರಿ ಮೇಡಮ್, ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಖಂಡಿತ ಮಾಡ್ತೀವಿ. ಅಂದ್ರೆ ಸಾಹಿತ್ಯದ ವಿವಿಧ ವಿಷಯಗಳು ಈ ಕರ್ನಾಟಕ ಎಲ್ಲಾನು ಬರ್ತದ್ರಿ ಮೇಡಮ್ ಟೋಟಲ್ ಆಗಿ. ಹೌದು. ಅಷ್ಟು ಕರ್ನಾಟಕದ ಇತಿಹಾಸ ಅಷ್ಟು ಇಲ್ಲಿವರೆಗೂ ಒಂದು ಸರಣಿ ಕಾರ್ಯಕ್ರಮ ಆದ್ರೆ ಇನ್ನೊಂದು ಚೆನ್ನಾಗಿ ಬರ್ತದಂತ ಮೇಡಮ್. ಖಂಡಿತ ಹೌದು. ಮುಂದಿನ ದಿನದೊಳಗ ಮಾಡೋಣ ಅಂತ. ಸಂಗಮೇಶ್, ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ. ಧನ್ಯವಾದ. ಹಲೋ, ನಮಸ್ಕಾರ ಮೇಡಮ್ ರೇ. ನಮಸ್ಕಾರ, ಯಾರು ಮಾತಾಡೋದು? ಮೇಡಮ್, ನಾನು ಆಕಾಶವಾಣಿ ಅಭಿಮಾನಿ, ಬೆಳಗಾವಿ ಜಿಲ್ಲೆ 10ನೇ ತಾಲೂಕು ಚಿಕ್ಕುಡ ಗ್ರಾಮದಿಂದ ಶ್ರೀಶೈಲ ತಿಪ್ಪಣ್ಣ ತೇಲಿ ಮಾತಾಡ್ತಾ ಇದ್ದೀನಿ. ಹೇಳ್ರಿ ಶ್ರೀಶೈಲ. ಖಂಡಿತ ಆಕಾಶವಾಣಿ ಒಂದು 90ರ ಸಂಭ್ರಮ, ಪ್ರಸಾರ ಭಾರತಿಗಾಯಿತು ಕೂಡ. ಅದೇ ರೀತಿಯಾಗಿ ಒಂದು 75ರ ವಜ್ರ ಮಹೋತ್ಸವ ಸಂಭ್ರಮ ಕೂಡ ನಮ್ಮ ಆಕಾಶವಾಣಿ ಈ ವರ್ಷ ಒಟ್ಟೊಟ್ಟಿಗೆ ಬಂದಿದ್ರೆ ಮೇಡಮ್. ಎರಡು ಬಹಳ ಖುಷಿ ಕೊಡ್ತಾ ಇದೆ. ಆಕಾಶವಾಣಿ ಧಾರವಾಡಕ್ಕ ಅಮೃತ ಮಹೋತ್ಸವ, ಆಕಾಶವಾಣಿ ಒಟ್ಟಾರೆಯಾಗಿ ಅದಕ್ಕೆ 90 ವರ್ಷ. ಈಗ 90 ವರ್ಷದ ಮೇಡಮ್. ಎರಡು ಹತ್ತತ್ರ ಬಂದಿದ್ದಾವೆ ಕೂಡ. ನಮ್ಮ ಧಾರವಾಡ ಆಕಾಶವಾಣಿ ಕೂಡ ಸಾಕಷ್ಟು ಒಂದು 7ರಿಂದ 8 ಜಿಲ್ಲೆಗಳಿಗೆ ಒಂದು ಪ್ರಸಾರ ವ್ಯಾಪ್ತಿಯನ್ನು ಹೊಂದಿ ಸಾಕಷ್ಟು ಲಕ್ಷಾಂತರ ಕೇಳುಗರನ್ನು ಹೊಂದಿದೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಬದಲಾವಣೆ ಮಾಡಿ ಹೊಸ ನಿಟ್ಟಿನಲ್ಲಿ ತಾಂತ್ರಿಕ ವಿಭಾಗದಲ್ಲಾಗಲಿ, ಸಂವಹನದಾಗಲಿ, ಪ್ರಸಾರದ ರೀತಿಯಲ್ಲಿ ಆಗಲಿ ಯಾವುದಕ್ಕೂ ಕಡಿಮೆ ಇಲ್ರಿ ಮೇಡಮ್. ಧನ್ಯವಾದ ತಿಳಿಯವರ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡುದು? ನಾನು ಹಳೇಬೀಡು ನಾಗೇಶ್ ನಾವಡೇರಿ. ಹೇಳ್ರಿ ನಾಗೇಶ್. ನಿಮ್ಮ ಕಾರ್ಯಕ್ರಮ ಎಲ್ಲ ಫುಲ್ ಕರೆಕ್ಟ್ ಬರ್ತಾವ್ರಿ, ಭಾರಿ ಚಂದ ಬರ್ತಾವ. ನಮ್ಮ ಕನ್ನಡ ನಾಡಿನಲ್ಲಿ ಆಕಾಶವಾಣಿ ತುಂಬಾರ್ದು ಶುಭಾಶಯಗಳು. 1974 ಗಂಟೆ ಕೇಳ್ತಿದ್ದೇನ್ರಿ. ಅವಾಗ ಲೈಸೆನ್ಸ್ ಇತ್ತು. ಹೌದು, ಲೈಸೆನ್ಸ್ ಕೊಟ್ಟು ಕೇಳಬೇಕಾಗಿತ್ತು. ಹೌದು, ಬಹಳ 2004ರಿಂದ ನಾವು ನೀವು ನೇರವಾಗಿ ಮಾತಾಡೈತೆ ಆಕಾಶವಾಣಿಗೆ. ಹೌದು, ತುಂಬಾರ್ದಿ ನಾ ಬಾಳ್ ಮಾತಾಡಲಿ, ತುಂಬಾರ್ದಿ ಶುಭಾಶಯ ನಾ ಕೇಳ್ತಾ ಇದ್ದೇನೆ. ಧನ್ಯವಾದ ನಾಗೇಶ್. 35 ವರ್ಷ ಆದ್ರೆ ಅಂಗಡಿಯಲ್ಲಿ ಕುಂತು ಕಾಯಂ ಕೇಳ್ತಾ ಇದ್ದೇನೆ. ಹೇಳ್ತಾ ಇರಿ. ಹಾಗಿದ್ರೆ ತುಂಬಾ ಧನ್ಯವಾದ ನಿಮ್ಮ ಅಭಿಮಾನಕ್ಕೆ. ಹಲೋ, ಯಾರು ಮಾತಾಡೋದು? ಇಲ್ಲಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿಂದ ಗಿರಿಜಣ್ಣ ಅಂತ ಹೇಳಿ ಮಾತಾಡ್ತಿರೋದು. ಗಿರಿಜಣ್ಣ ಅಂದ್ರಿ? ಗಿರಿಜಣ್ಣ ಅವರು ಎಷ್ಟು ವರ್ಷದಿಂದ ಕೇಳ್ತೀರಿ ರೇಡಿಯೋ? ಇದಕ್ಕೆ 90 ಕೋಟಿ ನಮನಗಳಿರುತ್ತೆ. 90 ಕೋಟಿ ನಮನ ನಿಮಗೂ ಕೂಡ. ರೇಡಿಯೋ ನಿಮ್ ಜೀವನದೊಳಗೆ ಏನ್ ಬದಲಾವಣೆ ತಗೊಂಡ್ ಬಂದದ? ರೇಡಿಯೋ ನೋಡ್ರಿ, ಒಂದ್ಸರಿ ರೇಡಿಯೋ ಕೇಳಿಬಿಟ್ರೆ ನಮ್ಮ ಹೆಣ್ಮಕ್ಳು ಮಾತಾಡಿದ್ ಕೂಡ ಕೇಳ್ಸಲ್ಲ, ಹಂಗಾಗ್ಬಿಡ್ತದೆ. ಹಂಗ್ ಮಾಡ್ಬೇಡ್ರಿ ಗಿರಿಜಣ್ಣ, ಮತ್ತ ಹೆಣ್ಮಕ್ಳು ಮಾತು ಕೇಳಬೇಕಾಗ್ತದ ಮತ್ ಮನ್ಯಾಗ. ಕೇಳ್ಬಿಟ್ರೆ ನಮ್ಮ ಕೇಳಲೇ ಏನಂತ ಅಂತಾರಲ್ಲ ಮಾತುಗಳು. ಹೌದಲ್ಲ, ಅಂದ್ರೆ ನಿಮ್ಗೆ ಅಷ್ಟು ಖುಷಿ ಕೊಡ್ತದ ಅಂತ ಆಕಾಶವಾಣಿ. ರೇಡಿಯೋನಿಗೆ ಧನ್ಯವಾದ ಗಿರಿಜಣ್ಣ, ಕೇಳ್ತಾ ಇರಿ. ಹಲೋ, ಹೇಳ್ರಿ, ಯಾರು ಮಾತಾಡೋದು? ಕುಂದಗೋಳ ತಾಲೂಕ್ ಬರದ್ವಾರದಿಂದ ರೀ, ಫಕೀರೇಶ್ ಶಿರೋಣಿಗೆ ಅಂತ ಮಾತಾಡ್ರ. ಫಕೀರೇಶ್, ಹೇಳ್ರಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾನು ಪಿಕ್ಯಾನ್ ಸ್ಪೀಕ್ ಪ್ರೋಗ್ರಾಮ್ ಒಳಗ ಬ್ರಾಡ್ಕಾಸ್ಟ್ ಬಂದಿದ್ದೆ. ಚೌಳಿನ್ ಸರ್ ಅವಾಗ ಯುವಾಣಿ ನೋಡ್ಕೊತಿದ್ರು. ಒಂದ್ ನಾನು ಸ್ಪೀಚ್ ಮುಗಿದ್ಮೇಲೆ ಒಂದು ಮಾತು ಹೇಳಿದ್ರು, ಸ್ವಲ್ಪ ಇನ್ನು ಸ್ಟಡಿ ಮಾಡ್ಬೇಕ್ರಿ ನೀವು ಅಂತಂದ್ರೆ. ಆ ಸ್ಟಡಿನ ನಾ ಮುಂದೆ ಬಹಳ ಬದಲಾವಣೆ ಕಂಡ್ಕೊಂಡ್ರೆ. ಏನ್ ಮಾಡ್ತೀರಿ, ಏನ್ ಓದಿರಿ ನೀವು? ಈಗ ನಾನ್ B.Ed ಮುಗಿಸಿ 25 ವರ್ಷ ಆಗ್ಬಿಟ್ರಿ ಮೇಡಮ್. ಅವಾಗದ ಈಗ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ನಿಮ್ ಊರಾಗ? ಹೌದ್ರಿ ಮೇಡಮ್. ಹೆಂಗ್ ನಡೆದದ ಆಕಾಶವಾಣಿ? ಹೆಂಗ್ ಅನಿಸ್ತದ ನಿಮ್ಗ? ನನ್ಗ ಕೃಷಿ ಸಂಬಂಧಪಟ್ಟ ಕಾರ್ಯಕ್ರಮಗಳು ಬಹಳ ಬದಲಾವಣೆ ನಮ್ಮ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದೀನಿ ಮೇಡಮ್. ಸಾಕಷ್ಟು ಉಪಯೋಗ ಆಗೇದ್ ನಿಮ್ಗ? ಬಹಳ ಉಪಯೋಗ ಆಗೈತ್ರಿ ಮೇಡಮ್. ಬಹಳ ಉಪಯೋಗ ಆಗೈತಿ. ಫಕೀರೇಶ್ ಅವ್ರ, ನಿಮ್ಮ ಹೊಲದೊಳಗ ನೀವ ಏನೇನ್ ಬೆಳಿತೀರಿ?
ನಾವು ಹೆಸರು, ಹತ್ತಿ ಮತ್ತು ಶೇಂಗಾ ಬೆಳಿತೀವ್ರಿ ಮೇಡಮ್. ಹಿಂಗಾರಿ ಒಳಗೆ ಕಡಲೆ, ಗೋಧಿ, ಜೋಳ ಬೆಳಿತೀವ್ರಿ. ಯಾವ ಊರಂದ್ರಿ ನಿಮ್ದು? ಕುಂದಗೋಳ ತಾಲೂಕು ಭರತ್ವಾಡ ಅಂತ ಹೇಳ್ರಿ ಮೇಡಮ್. ಮತ್ತೆ ನೀವು ಧಾರವಾಡದ ಆಕಾಶವಾಣಿಯಿಂದ ಪ್ರಸಾರ ಆಗೋ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಬರ್ರಿ. ನಿಮ್ಮ ಯಶಸ್ಸಿನ ಕಥೆಯನ್ನ ಹೇಳಿದ್ರ, ಈಗ ನೀವ್ ಹೆಂಗ ಚೋಳಿನವರಿಂದ ಇನ್ಸ್ಪೈರ್ ಆಗಿರಿ, ಹಂಗ ನಿಮ್ಮಿಂದ ಇನ್ನಷ್ಟು ರೈತರು ಇನ್ಸ್ಪೈರ್ ಆಗ್ತಾರೆ. ಇಂಟರ್ವ್ಯೂರಿಗೂ ಹೋದೆ, KS ಎಕ್ಸಾಮ್ ಫೇಸ್ ಮಾಡಿ ಇಂಟರ್ವ್ಯೂ ಚೋಳಿನ ಸರ್ ಒಂದೇ ಒಂದು ಮಾತು ಮೇಡಮ್. ಆದ್ರೆ ಅದು ನಮ್ ಲಕ್ ಇಲ್ಲ. ಬಟ್ ನಮ್ದು ಅಗ್ರಿಕಲ್ಚರ್ ಇತ್ತು, ನಾನು ಅಗ್ರಿಕಲ್ಚರ್ ಮಾಡ್ಕೋತೀನಿ. ಒಳ್ಳೆ ಕೆಲಸ ಮಾಡಿರಿ ನೀವೀಗ. ಅದೇ ನಿಮ್ಮ ಕೃಷಿಯ ಸಾಧನೆಯನ್ನ ನೀವು ಹೇಳ್ಕೊಳಿಕ್ ಬರ್ರಿ ನಮ್ಮ ಕೃಷಿ ರಂಗ ಕಾರ್ಯಕ್ರಮಕ್ಕೆ. ಹೌದ್ರಿ ಮೇಡಮ್. ಆಕಾಶವಾಣಿ ಏನಂತಂದ್ರ ರವಿ ಕಾಣದ್ದನ್ನ ಕವಿ ಕಾಣ್ತಾನೆ ಅಂತಾರೆ. ಆದ್ರೆ ಆಕಾಶವಾಣಿ ಕೂಡ ಕವಿ ಕಾಣದ್ದನ್ನು ಕೂಡ ಆಕಾಶವಾಣಿ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದ. ಧನ್ಯವಾದ ಫಕೀರೇಶ್. ಆಕಾಶವಾಣಿಯ ಎಲ್ಲ ಕೇಳುಗರಲ್ಲಿ ಒಂದು ಕೋರಿಕೆ, ಬಹಳಷ್ಟು ಜನರಿಗೆ ಆಕಾಶವಾಣಿಯನ್ನ ಹೆಂಗ್ ತಲುಪಬೇಕು ಅಂತ ಗೊತ್ತಿರುವುದಿಲ್ಲ. ಮಹತ್ತರ ಸಾಧನೆ ಮಾಡಿರ್ತೀರಿ, ಅವರು ನಮ್ಮನ್ನ ನೀವಾಗೆ ಸಂಪರ್ಕಿಸಬಹುದು. ಒಂದು ಸರಳವಾಗಿ ಒಂದು ಪತ್ರದ ಮೇಲೆ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರು ಮತ್ತೆ ಏನ್ ಸಾಧನೆ ಬರತ್ ಕಳ್ಸಿದ್ರ ಈ ಪ್ರಗತಿಪರ ರೈತರಿರ್ತೀರಿ, ಆ ರೈತಾಪಿ ಜನರು ನಮ್ಮನ್ನ ಮುಟ್ಟಬಹುದು ಅಂತ ನಾ ಕೋರ್ಕೊಳ್ತೀನಿ. ಅದ್ರ ಜೊತೆಗೆ ಮಾಯಾ, ಅದೇ ಆಗ್ಲೇ ಒಬ್ರು ಲಿಸ್ನರ್ ಹೇಳ್ತಾ ಇದ್ರು ಏನಂತ ಹೇಳಿ, ಸಾಕಷ್ಟು ಸಲ ಮಾಡಿದವರೇ ಮಾಡ್ತಾ ಇರ್ತಾರೆ ಕಾಲ್ನ ಅಂತ ಹೇಳಿ. ಈ ಮುಖಾಂತರ ನೀವು ಸಹ ಹೇಳ್ಬೋದಲ್ಲ ಅವರಿಗೆ? ಖಂಡಿತ ಹೌದು. ನಮ್ಮ ಶ್ರೋತೃಗಳ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ದು ವ್ಯಾಪ್ತಿ ಬಹಳ ದೊಡ್ಡದು. ಇಡೀ ದೇಶ ಅಷ್ಟೇ ಅಲ್ಲ, ಬೇರೆ ದೇಶದಿಂದ ಕೂಡ ನಮ್ಮ ಶ್ರೋತೃಗಳು ಬಂದು ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹೇಳಿಕೊಂಡ್ರು. ಅಂತ ಹೊತ್ನಾಗ ಎಲ್ಲರಿಗೂ ಆ ಅನಿಸಿಕೆಗಳನ್ನ ಹೇಳಿಕೊಳ್ಳುವಂತಹ ಒಂದು ಅವಕಾಶ ಸಿಗ್ಲಿ ಅಂತಂದ್ರೆ ಪದೇ ಪದೇ ಮಾಡೋರ ಕರೆ ಮಾಡೋದು ಬೇಡ ಅನ್ನೋದು ನಮ್ಮ ವಿನಂತಿ. ಮುಂದಿನ ಕರೆ ನೋಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ. ಯಾರು ಮಾತಾಡೋದು, ಎಲ್ಲಿಂದ? ನಾನು ಮೊದಲಿಂದ RJ ತಿಮ್ಮನಗೌಡ ಅಂತ ಮಾತಾಡ್ತೀನಿ ಮೇಡಮ್. ಹೇಳ್ರಿ, ನಿಮ್ಮ ರೇಡಿಯೋ ಒಡನಾಟ ಹೆಂಗದ? ನಾ 30% ಕೇಳ್ತಾ ಇದ್ದೇನೆ ಮೇಡಮ್. ನನಗ ಆಕಾಶವಾಣಿ ಮತ್ತೆ ದೂರದರ್ಶನಕ್ಕೆ ಒಂದ್ ಅಂತರ ಏನಂತ ಹೇಳ್ಬೇಕಂತ ವಿಚಾರ. ಹೇಳ್ರಿಲ್ಲ. ದೂರದರ್ಶನ ನೋಡ್ಕೊತ ಕೂತ್ರ ಅಲ್ಲಿ ನಮ್ಮ ಮೆದುಳಿಗೆ ಏನು ಕೆಲಸ ಇರಲ್ಲ ಮೇಡಮ್, ಎಲ್ಲಾ ನೋಡ್ತಾ ಇರ್ತೀವಿ. ಆಕಾಶವಾಣಿ ಕೇಳ್ಕೊತಾ ಇರ್ತಾ ಕಲ್ಪನಾ ಲೋಕಕ್ಕೆ ನಮ್ಗೆ ತಗೊಂಡು ಹೋಗ್ಬೇಕು. ಖಂಡಿತ ಹೌದು. ಇಲ್ಲಿ ನಾವು ಕಲ್ಪನೆಯಲ್ಲೇ ಎಲ್ಲಾನು ಸೃಷ್ಟಿ ಮಾಡಬಹುದು. ಆದ್ರೆ ದೂರದರ್ಶನ ನೋಡೋದ್ರಲ್ಲ ಅಲ್ಲಿ ನಮ್ದಲ್ಲಿ ಏನು ಕೆಲಸ ಇರಲ್ಲ. ಮತ್ತೆ ಇನ್ನೊಂದು ನಮ್ದು ಕೋರಿಕೆ ಏನಂದ್ರೆ ಮೇಡಮ್, ಈ ಆಕಾಶವಾಣಿ ಕೇವಲ ಆಕಾಶವಾಣಿ ಆಗಲಾರ್ದ ಒಂದು ಸಹಾಯವಾಣಿ ಆಗ್ಬೇಕಂತ ನನ್ನ ಅಭಿಪ್ರಾಯ. ಸಾಕಷ್ಟು ನಿಟ್ಟಿನಲ್ಲಿ ಸಹಾಯವಾಣಿ ಆಗಿನೂ ಕೂಡ ಕೆಲಸ ಮಾಡ್ಯದ. ಈ ಪ್ರಕೃತಿ ವಿಕೋಪದ ಒಂದ್ ಏನಂದ್ರೆ ಮೇಡಮ್, ನಂದು ಅಭಿಪ್ರಾಯ, ಈ ತಜ್ಞರನ್ನು ಮತ್ತೆ ಇವು ಕರೆಸ್ತಿಲ್ಲ ಮೇಡಮ್ ಸಂದರ್ಶನಕ್ಕೆ, ಕೊನೆಗೆ ಅವ್ರದ ಫೋನ್ ನಂಬರ್ ಹೇಳ್ತೀರಾ? ಆ ಫೋನ್ ನಂಬರ್ ಕೆಲವು ಮಂದಿ ಬರ್ಕೋತಾರ, ಕೆಲವು ಮಂದಿ ಸಿಗೋದಿಲ್ಲ. ಬಹಳ ಅವಶ್ಯವಾದದ್ದು ಇಂಪಾರ್ಟೆಂಟ್ ಇದ್ದು ಸಿಗುತ್ತಿರೋದಿಲ್ಲ ಒಂದೊಂದ್ಸಲ. ಅವಾಗ ನಾವು ಅವ್ರು ಇಂಥ ದಿನ ಇಂಥ ಕಾರ್ಯಕ್ರಮ ಆಗಿತ್ತು, ನಮ್ಗೆ ಫೋನ್ ನಂಬರ್ ಕೊಡ್ತೀರಾ ಅಂತ ಕೇಳಿದ್ರೆ, ಫೋನ್ ಮಾಡಿ ಕೇಳಿದ್ರೆ ಆಕಾಶವಾಣಿ ಕೊಟ್ರೆ ಬಹಳ ಒಳ್ಳೆಯದಾಗತ್ತೆ. ಈ ರೀತಿಯಿಂದ ಸಹಾಯವಾಣಿ ಆಗ್ಬೇಕಂತ ನಮ್ಮ ಇಲ್ಲ. ಏನಾಗ್ತದಂದ್ರ ಸಾವಿರಾರು ಜನ ಬರ್ತಿರ್ತಾರಲ್ಲ ಆಕಾಶವಾಣಿಗೆ, ಬೇರೆ ಬೇರೆ ಕಾರ್ಯಕ್ರಮದೊಳಗ ಅವರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇರ್ತಾರೆ. ಅದಕ್ಕೆ ನೀವು ಆ ಕಾರ್ಯಕ್ರಮದ್ದು ನೀವೇ ಕಿವಿಗೊಟ್ಟು ಕೇಳಿ ಬರ್ಕೋಬೇಕು. ಆ ಸಮಯದೊಳಗೆ ಹೇಳ್ತಿರ್ತೀವಿ. ನೋಡ್ರಿ ಮೇಡಮ್, ಮೊನ್ನೆ ತಾನೇ ಜನತಾ ನ್ಯಾಯಾಲಯದ ಸಂದರ್ಭದೊಳಗೆ ಕಾಯಂ ಜನತಾ ನ್ಯಾಯಾಲಯದಕ್ಕೆ ನಮ್ಮನ್ನೇ ಮಾನ್ಯ ನ್ಯಾಯಾಧೀಶರು ಬಂದು ಮಾಹಿತಿ ಕೊಟ್ಟಿದ್ದಾರೆ. ಹಿಂಗಾಗಿ ಅಂದ್ರೆ ಯಾವುದೇ ನ್ಯಾಯವನ್ನ ವ್ಯಾಜ್ಯವನ್ನು ಪರಿಹರಿಸಿಕೊಳ್ಬೇಕಿದ್ರೆ ಕಾಯಂ ಜನತಾ ನ್ಯಾಯಾಲಯ ಉಪಯೋಗ ಮಾಡ್ಕೊಳ್ಬೇಕಂತ ಅಂತವೆಲ್ಲ ಸಾಕಷ್ಟು ಕಾರ್ಯಕ್ರಮಗಳು ಆಗಿಂದಾಗ ಮಾಡ್ತಾನೆ ಇದ್ದೇವೆ. ಇನ್ನೂ ಕೆಲವೊಂದು ವಿಷಯ ತಜ್ಞರು ಈ ಕೃಷಿ ಬಗ್ಗೆ ಬಂದಿರ್ತಾರೆ, ಸಾಧಕರನ್ನ ಕರ್ಸಿರ್ತೀರಿ, ಅವ್ರ ಫೋನ್ ನಂಬರ್ ನಾವು ಕೇಳ್ತಾ ಮಿಸ್ ಆಗ್ಬಿಡ್ತಾರ. ಅಲ್ಲ, ಎರಡೇ ಸರ್ತಿ ಹೇಳಿರ್ತೀವಿ ನಾವು ಸರ್, ಅವನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡ್ರೆ ಯಾವಾಗಾದ್ರೂ ಫೋನ್ ಮಾಡಿದ್ರ ಕೇಳಿದ್ರ ಸಹಾಯ ಮಾಡಿದ್ರೆ. ನೀವು ಯಾವಾಗ ಕೇಳ್ತೀವಿ, ಈಗ ಯಾರು ಕಾಂಟ್ಯಾಕ್ಟ್ ಮಾಡಿರ್ತಾರೆ, ಆ ಕಾರ್ಯಕ್ರಮವನ್ನ ಯಾರು ನಡೆಸಿಕೊಟ್ಟಿರ್ತಾರೆ ಅವರಿಗೆ ನೀವು ಕಾಲ್ ಮಾಡಿದ್ರೆ ಮಾತ್ರ ಆ ನಂಬರ್ ಸಿಗ್ತಾ ಇರ್ತದೆ. ದಯವಿಟ್ಟು ಹಾಗೆಲ್ಲ ಅಲ್ಲ, ನಿಮ್ಮ ಸಲಹೆ ಯೋಗ್ಯವಾಗಿದೆ. ಆದ್ರೆ ಒಂದು ನಮ್ಮ ಕೋಆರ್ಡಿನೇಷನ್ ಒಳಗೆ ಆ ನಂಬರ್ಗಳು ಇದ್ವು ಅಂದ್ರೆ ಖಂಡಿತವಾಗಿ ನೀವು ಕರೆ ಮಾಡಿದಾಗ ಆ ನಂಬರ್ಗಳು ನಿಮ್ಗೆ ಸಿಗಬಹುದು. ಎಷ್ಟೋ ಸಲ ಹಂಗೆ ಮಾಡ್ತಾರೆ ಜನ. ಹಂಗೂ ಆ ಒಂದು, ಯಾಕಂದ್ರೆ ಪ್ರಸಾರ ಆದ್ಮೇಲೆ ಕೆಲವು ನಂಬರ್ ಬೇಕು ಅಂತ. ಮುಖ್ಯವಾಗಿ ನಮ್ಮ ಸಂದರ್ಶನಕಾರರಲ್ಲಿ ಏನಾಗಿರ್ತದಂದ್ರೆ, ತಜ್ಞರೇನ್ ಬಂದಿರ್ತಾರ ಅವರ ಕೋರಿಕೆ ಮೇರೆಗೆ ನಾವು ಅವರ ನಂಬರ್ಗಳನ್ನು ಕೊಡಬೇಕಾಗ್ತದೆ. ಕೆಲವೊಮ್ಮೆ ಅವ್ರು ಹೇಳ್ತಾರ, ನಮ್ಮ ನಂಬರ್ಗಳನ್ನ ಬೇರೆ ಯಾರಿಗೂ ತಲುಪಿಸ್ಬೇಡ್ರಿ, ಕೊಡಬೇಡ್ರಿ, ಯಾಕಂದ್ರೆ ಅವ್ರಿಗೆ ತಮ್ಮ ಕಾರ್ಯದಲ್ಲಿ ಅಡೆತಡೆಗಳು ಆಗ್ತಾವ ಅನ್ನೋದು ಒಂದು ಮನಚಿಂತನೆಯಿಂದ ಅವ್ರು ಹೇಳಿರ್ತಾರ. ಹೀಗಾಗಿ ಕೆಲವೊಂದು ಸಲ ನಾವು ನಂಬರ್ಗಳನ್ನ ನಿಮ್ಮ ಸಲಹೆ ಯೋಗ್ಯವಾಗಿದೆ. ನಿಮ್ಮ ಒಂದು ನಮ್ಗೆ ಆತಂಕ ನಮಗೆ ಅರ್ಥ ಆಯ್ತು. ಖಂಡಿತವಾಗಿ ಗಮನಿಸ್ತೀವಿ. ಮತ್ತೊಂದು ಕರೆ ತಗೊಳ್ತೀವಿ. ಹಲೋ ಹಲೋ, ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್.
ನಮಸ್ಕಾರ, ಹೇಳಿ. ನಾನು ಗುಲ್ಬರ್ಗ ಜಿಲ್ಲೆ ಶಾಬಾ ತಾಲೂಕು ತನಸನಹಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡಿದ್ರು ಮೇಡಮ್. ಹೇಳ್ರಿ ಲಾಲ್ ಮೊಹಮ್ಮದ್. ಮೇಡಮ್ ಅವರೇ, ನಾನು 1978ರಿಂದ ಆಕಾಶವಾಣಿ ಕೇಳ್ತಿರ್ತೀನಿ. ನಮ್ಮಲ್ಲಿ ನಮ್ಮ ಊರಲ್ಲಿ ರೇಡಿಯೋ ಇದ್ದಿದ್ದಿಲ್ಲ. ರೇಡಿಯೋ ಎಲ್ಲಿ ಇರುತ್ತೆ ಅಲ್ಲಿ ಎಲ್ಲ ಸೌಂಡ್ ಎಲ್ಲಿ ಬರುತ್ತೆ ಅಲ್ಲೆಲ್ಲ ಶಬ್ದ ಬಂದಲ್ಲೆಲ್ಲ ಹೋಗಿ ರೇಡಿಯೋ ಕೇಳ್ತಿದ್ದೆ ನಾನು. ಅದರ ಮುಖಾಂತರ ನಾನು ತುಂಬಾ ಜ್ಞಾನವಂತ ಆಗಿದ್ದೀನಿ. ಇವತ್ತು ಸರ್ಕಾರಿ ಹುದ್ದೆನೂ ಮಾಡ್ತಾ ಇದ್ದೀನಿ. ಹೌದು, ಅವಾಗ ಕರೆ ಮಾಡ್ತಿರ್ತೀರಿ ಲಾಲ್ ಮೊಹಮ್ಮದ್. ಹೌದ್ರಿ ಮೇಡಮ್, ಹೌದ್ರಿ ಮೇಡಮ್. ನಾನು ಎರಡು ಕಣ್ ಕಾಣಂಗಿಲ್ಲ, ಆದ್ರೆ ನಾವು ರೇಡಿಯೋದಿಂದಷ್ಟು ಜ್ಞಾನ ಎದರಲ್ಲಿನೂ ಪಡ್ಕೊಂಡಿಲ್ಲ ಅಂತ ನಾ ಹೇಳಿಕ್ ಇಚ್ಛೆ ಪಡ್ತೀನಿ. ಅದ್ರಾಗ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಎಷ್ಟು ವಿದ್ಯಮಾನಗಳು ಬಂದ ರೇಡಿಯೋದ ರೆಕಾರ್ಡ್ ಯಾರು ಮುರಿಯಂಗಿಲ್ಲ ಅಂತ ನಂದೊಂದು ಅಭಿಪ್ರಾಯ ಇದೆ ಮೇಡಮ್. ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಒಂದು ಪ್ರಸಾರ ದಿನದ ಸಂದರ್ಭದೊಳಗೆ ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ನಾವೆಲ್ಲ ಭಾಗವಹಿಸಿದ್ದೇವೆ. ನಮ್ಮ ಕೇಳುಗರು ಎಷ್ಟು ಪ್ರೀತಿಯಿಂದ ಭಾಗವಹಿಸಿದ್ದಾರೆ. ಮಂಜುಳಾ, 1927ರ ಒಂದು ಕತೆ, ಜುಲೈ 23ರಂದು ಶುರುವಾದಂತಹ ಈ ಪ್ರಾರಂಭವಾದಂತಹ ಈ ಯಾತ್ರೆ ನೋಡ್ರಿ. ಮೊದಲು ರೇಡಿಯೋ ಕ್ಲಬ್ಗಳಿದ್ದು 1923-24ರೊಳಗೆ ಮುಂಬೈ, ಚೆನ್ನೈ ಮತ್ತೆ ಕಲ್ಕತ್ತಾದೊಳಗೆ. ಆ ನಂತರ ಅದು ಸರ್ಕಾರಿ ರೇಡಿಯೋ ಆಯಿತು. ಸರ್ಕಾರಿ ರೇಡಿಯೋ ಆದ್ಮೇಲೆ ನಮ್ದು ಒಂದು ಗಮನಾರ್ಹ ಬದಲಾವಣೆ ಅಂದ್ರೆ ಸರ್ಕಾರಿ ರೇಡಿಯೋ ಏನ್ ಮಾಡಿದೆ ಅಂದ್ರೆ ಮಾಹಿತಿ ಮನರಂಜನೆ ಜೊತೆಗೆ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಯಾವಾಗಲೂ ಅತಿಯಾದ ಮನರಂಜನೆ ಯಾವಾಗಲೂ ಕೂಡ ಒಳ್ಳೇದಲ್ಲ ಅಂತ. ಯಾಕಂದ್ರೆ ಈಗ ಮೊಬೈಲ್, ಸಾಮಾಜಿಕ ಜಾಲತಾಣಗಳ ಮೂಲಕ ನಮ್ಮ ಯುವಜನಾಂಗಕ್ಕೆ ಗೊತ್ತಾಗಿದೆ, ನಮ್ಮ ಮಕ್ಕಳಿಗೆ ಗೊತ್ತಾಗಿದೆ. ಅದಕ್ಕೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯ. ನಾವು ಮುಂದೆ ಭವಿಷ್ಯವನ್ನು ನೋಡಬೇಕು ಅಂತಿದ್ರೆ ರೇಡಿಯೋದ ಕಡೆ ನೀವು ನೋಡಿ. ಸಾಕಷ್ಟು ಧಾರವಾಡ ಆಕಾಶವಾಣಿ ಜನಪ್ರಿಯವಾಗಿರೋದಕ್ಕೆ ನಮಗೆ ಬಹಳ ಹೆಮ್ಮೆ ಅದ. ನಿಮ್ಗೆಲ್ಲರಿಗೂ ಕೂಡ ಮಂಜುಳಾ, ಕುಮಾರ್, ಸುರೇಖಾ, ಮಾಯಾ ಹಾಗೂ ಮಾಲಾ ಎಲ್ಲರೂ ನಾವು ಅಭಿನಂದನಾರ್ಹರು ಅಂತ ಹೇಳ್ತಾ, ಮತ್ತೆ ನಮ್ಮ ಕೇಳುಗರು ಕೂಡ ಈ ತರ ಒಂದು ಪ್ರೀತಿಯನ್ನ ಇದೇ ರೀತಿ ಮುಂದುವರಿಸಲಿ ಅಂತ ಹೇಳ್ತಾ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಕೂಡ ನಮಸ್ಕಾರ.